ಸ್ಕಂದ 57, 58, 59 ಚೌಪಾಯಿಗಳ ವಿಷಯವನ್ನ ನಮಗೆಲ್ಲ ವಿವರವಾಗಿ ತಿಳಿಸ್ಕೊಡ್ಬೇಕಂತ ಹೇಳಿ ಸದ್ಗುರುಗಳಲ್ಲಿ ವಿನಂತಿ. ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ವಿಷಯಾಂಕ 221ರಲ್ಲಿ ಯುವತಿಯ ಸಂಘದಿಂದ ಉಂಟಾಗುವ ದುಃಖದ ವರ್ಣನ ಅಂದರೆ ಧಾರ್ಮಿಕತೆ, ನೈತಿಕತೆ, ಆಧ್ಯಾತ್ಮಿಕತೆ ಹಿಂಗೆಲ್ಲ ಇರ್ತಾವ. ಧರ್ಮ ಏನದು? ಧರ್ಮ ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸಿ ಅಂತೇನಿರ್ತಾರಲ್ಲ, ಅದರೊಳಗ ಗೃಹಸ್ಥ ಧರ್ಮದೊಳಗ ಒಬ್ಬಾಕಿ ಸ್ವಸ್ತ್ರೀ ಅಂತಿರ್ತಾವ. ಒಂದು ನೆನ್ಪಿರ್ತಾಳಿಲ್ಲ ಗೃಹಸ್ಥ ಧರ್ಮದೊಳಗ. ಮತ್ತ ಆಕಿಲಿಂತ ದುಃಖ ಉಂಟಾಗ್ತದ ಅಂತ ಹೇಳಕ್ಕೆ ಆಕಿನ ತ್ಯಾಗ ಮಾಡ್ಬೇಕಾ ಏನು? ಗೃಹಸ್ಥರಿಗೆ ಏನು ಧರ್ಮ ಅಂತಂದ್ರೆ ಪರಸ್ತ್ರೀ ಸಂಘ ಏನದಲ್ಲ ಅದು ತ್ಯಾಗ ಮಾಡಬೇಕು. ಗೃಹಸ್ಥರಾದವರು ಸ್ವಸ್ತ್ರೀಯ ಸಂಘ ತ್ಯಾಗ ಮಾಡೋದಕ್ಕೆ ಹೇಳಲ್ಲ, ಪರಸ್ತ್ರೀ ಸಂಘ ತ್ಯಾಗ ಮಾಡಬೇಕು. ಮುಂದೆ ಸನ್ಯಾಸಿ ಅಂತ ಬರ್ತಾರಲ್ಲ, ಅವರಿಗೆ ಸ್ವಸ್ತ್ರೀನೂ ಇಲ್ಲ, ಪರಸ್ತ್ರೀನೂ ಇಲ್ಲ, ಒಟ್ಟ ಸ್ತ್ರೀನೇ ಅವ್ರಿಗೆ ಇಲ್ಲ. ಅದರಾಗ 2 ಟೈಪ್ ಸನ್ಯಾಸಿಗಳು. ಒಂದನೇದ್ದು ಬಾಲ ಬ್ರಹ್ಮಚಾರಿ ಸನ್ಯಾಸಿಗಳು, ಎರಡನೇದ್ದು ಎಲ್ಲ ಮುಗಿಸ್ಕೊಂಡ ಮೇಲೆ ಲಾಸ್ಟಿಗೆ 65-70 ವಯಸ್ಸಿಗೆ ಸನ್ಯಾಸಿಗಳಾಗಲ್ಲ. 2 ರೀತಿ ಸನ್ಯಾಸಿಗಳು. ನಮ್ಮ ಮಂತ್ರಾಲಯ ರಾಘವೇಂದ್ರ ಮಠದ ಸ್ವಾಮಿಗಳು ಇವರೆಲ್ಲ ಎಂಥವ್ರಂತಂದ್ರ ಮೊದಲು ಗೃಹಸ್ಥಾಶ್ರಮ ಸ್ವೀಕಾರ ಮಾಡಿ ಮದುವೆ ಮಕ್ಕಳು ಎಲ್ಲ ಇದ್ದ ಮೇಲೆ ಆಮೇಲೆ ಸನ್ಯಾಸಿಗಳಾಗ್ತಾರೆ. ಈ ಒಂದು ಮನುಷ್ಯ ಜನ್ಮದೊಳಗ ಆ ಹೆಣ್ಣಿನ ಒಂದು ಕುತೂಹಲ ಹಂಗೆ ಉಳಿದು ಹೋಗ್ಬಿಡ್ತು. ಬಾಲಬ್ರಹ್ಮಚಾರಿಗಳಾಗಿದ್ರಂತಂದ್ರ ಅದ್ರಾಗ ಏನೋ ಭಾರಿ ಅದ ಅಂತ ತಿಳ್ಕೊಂಡು ಅದು ಹಂಗೆ ಕುತೂಹಲ ಆಗಿ ಹಂಗೆ ಉಳಿದು ಹೋಗ್ಬಿಡ್ತದ. ಅದಕ್ಕೆ ಅವ್ರು ಏನ್ ಮಾಡ್ಯಾರ, ಆ ಕುತೂಹಲಕ್ಕಾಗಿ ಇವರಿಗೆಲ್ಲ ಅಧಿಕಾರ ಬಂದಿರ್ತದ, ಏನೆಲ್ಲ ಎಲ್ಲ ಭಕ್ತರಿರ್ತಾರ, ಆ ಭಕ್ತರ ವಿಷಯದೊಳಗ ಏನೂ ತಲೆ ಕೆಡಿಸ್ಕೊಳ್ಳೋದಂಗ ಎಲ್ಲ ಗೊತ್ತಿದ್ದವರೇ ಅಲ್ಲಿ ಇರಬೇಕು, ಸನ್ಯಾಸಿಗಳಾಗಿರ್ಬೇಕಂತ. ನೋಡ್ರಿ ಹೆಂಗದ. ಈ ರೀತಿ ಇರೋದು ಚಲೋನ ಏನ ಬಾಲ ಬ್ರಹ್ಮಚಾರಿ ಆಗಿ ಆಮೇಲೆ ಒದ್ದಾಡೋದು ಚಲೋನ? ಯಾವತ್ ಚಲೋ ರೀ? ಆಗದ್ ಚಲೋ. ಅದಕ್ಕೆ ಹಂಗೆ ಮಾಡ್ಯಾರ. ಆ ರೀತಿ ಇದ್ದವ್ರದ್ದು ಒಂದು ರೀತಿ ಸನ್ಯಾಸಿ ವ್ಯವಸ್ಥೆ. ಅವರು ಗೃಹಸ್ಥಾಶ್ರಮವನ್ನ ಸ್ವೀಕಾರ ಮಾಡಿ ತ್ಯಾಗ ಮಾಡಿದಂತ ಸನ್ಯಾಸಿಗಳು. ಮತ್ತೆ ಗೃಹಸ್ಥಾಶ್ರಮಕ್ಕೆ ಬರಲಾರ್ದೆ ಡೈರೆಕ್ಟ್ ಬ್ರಹ್ಮಚರ್ಯಗಳೇ ಸೀದಾ ಸನ್ಯಾಸಾಶ್ರಮಕ್ಕೆ ಹೋದವರು. ಎಲ್ಲ ಅವರವರ ಸಾಮರ್ಥ್ಯಗಳಿಗೆ ಬಿಟ್ಟದ್ದು, ಅವರವ್ರ ಸಾಮರ್ಥ್ಯಕ್ಕೆ ಬಿಟ್ಟದ್ದು, ಅವರವ್ರ ಮನೋಬಲ ಅವರವ್ರಿಗೆ ಬಿಟ್ಟದ್ದು. ಅಂಥವ್ರಿಗೆ ಏನದ ಅಂತಂದ್ರೆ ಸನ್ಯಾಸಿ ಆದ್ಮೇಲೆ ಅಲ್ಲಿ ಸ್ವಸ್ತ್ರೀನೂ ಇಲ್ಲ, ಪರಸ್ತ್ರೀನೂ ಇಲ್ಲ. ಅದಕ್ಕೆ ಸನ್ಯಾಸಿ ಅಂತಾರೆ. ಎರಡನ್ನ ತ್ಯಾಗ ಮಾಡೋದು. ಇಲ್ಲೇನದ ಸ್ವಸ್ತ್ರೀ ತ್ಯಾಗ ಮಾಡಂಗಿಲ್ಲ. ಏನ್ ತ್ಯಾಗ ಮಾಡ್ಬೇಕು? ಸ್ವಸ್ತ್ರೀ ಇರ್ತಾಳ, ಅಲ್ಲಿ ತ್ಯಾಗ ಮಾಡಬೇಕಾಗಿದ್ದು ಏನದ ಅಂದ್ರೆ ಸ್ವಸ್ತ್ರೀ ಮೋಹ. ಅವಳ ಮೋಹದಲ್ಲಿ ಮುಳುಗಿ ಇನ್ನೊಬ್ಬರಿಗೆ ತೊಂದರೆ ಆಗ್ಲಾರ್ದಂಗ ನಾವು ಜಗತ್ತನ್ನ, ಸಂಸಾರದೊಳಗಿರುವ ಇತರ ಸದಸ್ಯರನ್ನ ಪ್ರೀತಿಯಿಂದ ಗೌರವದಿಂದಲೂ ನೋಡಬೇಕು, ಸ್ವಸ್ತ್ರೀಯನ್ನು ಗೌರವದಿಂದ ನೋಡಬೇಕು.
ಅದು ಬಿಟ್ಟು ನಾವೇನ್ ಮಾಡಿಬಿಡ್ತೀವಿ, ಮಕ್ಕಳು ಹೆಂಡ್ರು ಅಂತ ಹೇಳಕ್ಕೆ ಇವರನ್ನೇ ನೋಡ್ಕೊತ ಉಳಿದಂತೆಲ್ಲ ನೆಗ್ಲೆಕ್ಟ್ ಮಾಡಿ ಯಾರಿಗೆ ಕಣ್ಣಾಗ ಕಾಣ್ಲಾರ್ದಂಗೆ ಆಗಿಬಿಡ್ತೀವಲ್ಲ, ಅದು ಮೋಹದ ದೃಷ್ಟಿ ಅಷ್ಟೇ. ಆ ದೃಷ್ಟಿ, ಮೋಹದ ದೃಷ್ಟಿ ತ್ಯಾಗ ಮಾಡಿ, ಮೋಹ ಇದ್ದದಕ್ಕೆ ಅಲ್ಲ ಹಂಗಾಗದು. ಹೆಂಡ್ರ ಮಾತು ಕೇಳಕ್ಕೆ ತಂದೆ ತಾಯಿ ದೂರ ಆಗೋದು, ಅಣ್ಣ ತಂದರಿಗೆ ದೂರ ಆಗೋದು, ಅಕ್ಕ ತಂಗಿಯರಿಗೆ ದೂರ ಆಗೋದು ಎಲ್ಲ ಯಾಕ? ತ್ರಿಮೋಹ. ಆ ಮೋಹ ತೆಗೆದು ಎಲ್ಲರೂ ಮನಿ ಸದಸ್ಯರು ಹೆಂಗ ಇವರು ಒಬ್ಬರು ನಮ್ಮ ಮನಿ ಸದಸ್ಯರಂತ ಗೌರವಿಸಿ ಅಷ್ಟನ್ನೇ ಪರಿಗಣಿಸ್ಬೇಕೇ ಹೊರತು, ನೀವು ಮೋಹದಾಗ ಬಿದ್ದೀರಿ ಅಂತ ಗೊತ್ತಾದ ಕೂಡ್ಲೇನೆ ಅವ್ರೇನ್ ಮಾಡ್ಬಿಡ್ತಾರೆ, ತಮ್ಗೆ ಹ್ಯಾಂಗ್ ಬೇಕಂಗ್ ಬಳಸ್ಕೊಳಕ್ ಚಾಲು ಮಾಡ್ತಾರೆ ನಿಮ್ಮನ್ನ. ಏನ್ ಮಾಡ್ಲಕ್ಕಾಗ್ತದೆ? ಕಷ್ಟಪಟ್ಟು ತಂದೆ ತಾಯಿ ಬೆಳೆದಿರ್ತಾರೆ, ಹೆಂಡ್ರ ಮಾತು ಕೇಳಕ್ಕೆ ಮನೆಯೊಳಗೆಲ್ಲ ಗದ್ದಲ ಮಾಡ್ಕೊಂಡ್ರೆ ಅದು ಮೋಹ ಒಳ್ಳೆಯದಲ್ಲ. ಇವೆಲ್ಲ ಸಂಸಾರ ಹಿಡಿಯೋದಕ್ಕಿಂತ ಮೊದಲೇ ಉಪದೇಶ ತಗೊಂಡು ಆಮೇಲೆ ಮದ್ವೆ ಮಾಡ್ಕೊಂಡ್ರೆ ಅದು ಪರ್ಫೆಕ್ಟ್ ಇರ್ತದೆ. ಏನೂ ಉಪದೇಶ ಇಲ್ಲ, ಮಣ್ಣಿಲ್ಲ. ಒಂದು ನೌಕರಿ ಸೇರ್ಬೇಕಾದ್ರೂ ಒಂದು ಉಪದೇಶ ಬೇಕು, ಸಂಸಾರ ಹಿಡಿಬೇಕಾದ್ರೂ ಉಪದೇಶ ಬೇಕು, ಶಾಲೆ ಕಲಿಬೇಕಾದ್ರೂ ಉಪದೇಶ ಬೇಕು. ಎದ್ರ ಸಲ ಕಲಿಬೇಕು ಗೊತ್ತಿಲ್ಲ, ಎದ್ರ ಸಲ ನೌಕರಿ ಮಾಡ್ಬೇಕು ಗೊತ್ತಿಲ್ಲ, ಎದ್ರ ಸಲ ಗಳಿಸ್ಬೇಕು ಗೊತ್ತಿಲ್ಲ, ಎದ್ರ ಸಲಾಗಿ ಮದುವೆ ಆಗ್ಬೇಕು ಗೊತ್ತಿಲ್ಲ, ಎದ್ರ ಸಲಾಗಿ ಮಕ್ಕಳಾಗಬೇಕು ಗೊತ್ತಿಲ್ಲ, ಏನೇನು ಗೊತ್ತಿಲ್ಲ. ಪ್ರಾಣಿ ಬದುಕು ಎಲ್ಲ ಸಂಸ್ಕಾರ ಸಂಸ್ಕೃತಿ. ಪ್ರತಿಯೊಂದು ಸ್ಟೆಪ್ನೊಳಗೂ ಸತ್ಸಂಗ ಬೇಕು, ಪ್ರತಿಯೊಂದು ಸ್ಟೆಪ್ ಒಳಗೆ ಸತ್ಸಂಗ ಬೇಕು. ನಮ್ಮ ಹತ್ರ ಎಷ್ಟು ಥರ ಸತ್ಸಂಗದ ಗೊತ್ತದ? ಬರೀ ವಿಚಾರ ಸಾಗರ ಒಂದೇ ಇಲ್ಲ ನಮ್ಮಲ್ಲಿ. ತಾಯಿ ಗರ್ಭದೊಳಗ ಶಿಶು ಮೂಡ್ತದಲ್ಲ, ಫಸ್ಟ್ ಪ್ರೆಗ್ನೆಂಟ್ ಆಗಿರಲ್ಲ, ಅವರಿಗೆ ಫಸ್ಟ್ 3 ತಿಂಗಳ ಸಲುವಾಗಿ ಒಂದು ಸತ್ಸಂಗ ಇರ್ತದೆ, ಮಧ್ಯದ 3 ತಿಂಗಳ ಸಲುವಾಗಿ ಒಂದಿರ್ತದೆ, ಕೊನೆಯ 3 ತಿಂಗಳ ಸಲುವಾಗಿ ಒಂದಿರ್ತದೆ. ನಮ್ಮಲ್ಲಿ ಸತ್ಸಂಗ ಬಂದ್ರಂತಂದ್ರೆ ಅವ್ರಿಗೆ ಉಪದೇಶಗಳಿರ್ತಾವ. ಡೆಲಿವರಿ ಆದ ಮೇಲೆ ಆ ಶಿಶುವನ್ನ ಹೆಂಗ್ ಬೆಳೆಸ್ಬೇಕು ಅಂತ ಒಂದು ಸತ್ಸಂಗದ. ಅವಕ್ಕ ಶಾಲಿಗೆ ಹಚ್ಚೋ ತನಕ ಹೆಂಗ್ ಬೆಳೆಸ್ಬೇಕು, ಶಾಲಿಗೆ ಹಚ್ಚಿದ ಮೇಲೆ 6 ರಿಂದ 12 ವರ್ಷದ ಮಕ್ಕಳ ಸಲುವಾಗಿ ಸತ್ಸಂಗ, 12 ರಿಂದ 18 ವರ್ಷದ ಮಕ್ಕಳ ಸಲುವಾಗಿ ಸತ್ಸಂಗ. 18 ವಯಸ್ಸಿಗೆಲ್ಲ ಮೂಡ್ ಚೇಂಜ್ ಆಗ್ತಿರ್ತಾವ, ಅಂತ ಟೈಮ್ನಾಗೂ ಒಂದು ಸತ್ಸಂಗ ಬೇಕು. 18 ರಿಂದ 25 ವಯಸ್ಸಿನ ತನಕ ಹೆಂಗಿರ್ಬೇಕು, 25 ರಿಂದ 35 40 ವಯಸ್ಸಿನ ತನಕ ಹೆಂಗಿರ್ಬೇಕು, 40 ರಿಂದ 60 ಹೆಂಗಿರ್ಬೇಕು, 60 ರಿಂದ 75 80 ಹೆಂಗಿರ್ಬೇಕು, ಎಲ್ಲ ಸತ್ಸಂಗಗಳದಾವ ನಂಬಲ್ಲಿ. 80 ಆದ್ಮೇಲೆ ಹೆಂಗಿರ್ಬೇಕು, 100 ಆದ್ಮೇಲೆ ಹೆಂಗಿರ್ಬೇಕು, ಇಷ್ಟು ಸ್ಟೆಪ್ ಅದಾವ. ಎಲ್ಲೆಲ್ಲಿ ಯಾವಾಗ ಜ್ಞಾನದ ಅವಶ್ಯಕತೆ ಅದ ಆವಾಗ ಜ್ಞಾನವನ್ನು ಪಡ್ಕೊಂಡ್ರೆ ಸುಂದರ ಸಮಾಜ ನಿರ್ಮಾಣ ಆಗ್ತದೆ. ಶುದ್ಧ ಪ್ರಾಣಿಗಳಿಗತ್ಲೆ ಬಂದದ್ದು ತಿಂದ ಮನಸ್ಸಿಗೆ ಬಂದಂಗೆ ಬದುಕಿದೆ ಹಾದೆ, ಅಲ್ಲಿ ಜ್ಞಾನಕ್ಕೆ ಮಹತ್ವನೇ ಇಲ್ಲ. ಬಸವಣ್ಣ ಒಂದೇ ಬೇಕು, ಬಸವಣ್ಣನ ವಚನ ಬೇಡ, ರೇಣುಕರಷ್ಟೇ ಬೇಕು, ರೇಣುಕರ ಸಿದ್ಧಾಂತ ಶಿಖಾಮಣಿ ಶ್ಲೋಕಗಳು ಬೇಡ, ಶಂಕರಾಚಾರ್ಯರ ಮೂರ್ತಿ ಬೇಕು, ಫೋಟೋ ಬೇಕು, ಶಂಕರಾಚಾರ್ಯರ ತತ್ವಗಳು ಬೇಡ. ಗುಡಿ ಕಟ್ಟಿ ಮೆರವಣಿಗೆ ಮಾಡಿ ಅಡಿಗೆ ಮಾಡಿ ಎಲ್ಲರೂ ಕೂಡಿ ತಿಂದು ಹೇಳೋದಕ್ಕೆ ಮಹಾತ್ಮರ ಫೋಟೋಗಳು, ಮಹಾತ್ಮರ ಮೂರ್ತಿಗಳು ಬೇಕು. ತಮ್ಮ ಮನಸ್ಸಿಗೆ ಬಂದಂಗೆ ಮಾಡೋದಕ್ಕೆ, ಅವ್ರು ಹೇಳ್ದಂಗೆ ಕೇಳಕ್ಕಿಲ್ಲ. ಎಂತ ಕಳ್ಳ ಸಮಾಜ ಅದು ಗೊತ್ತದ ಈಗ. ಯಾರ ಇಂಥ ಮಹಾತ್ಮರನ್ನ ನಮ್ಮ ಗುರುಗಳಂತ ಪಾಲಿಸಿವಿ, ಅವ್ರ ತತ್ವಜ್ಞಾನವನ್ನು ಸರಿಯಾಗಿ ಕೂತು ಅಧ್ಯಯನ ಬರ್ರಿ ಅನ್ನೋ ಮಗ ಒಬ್ಬವರೇ ಅದನ್ನೇ ನೋಡ್ರಿ ಈಗ ಜಗತ್ತಿನಾಗ. ಒಬ್ಬನು ತತ್ವಜ್ಞಾನ ಚಿಂತನೆ ಮಾಡೋವಿಲ್ಲ. ಮತ್ತು ತತ್ವಜ್ಞಾನ ಚಿಂತನೆ ಮಾಡೋ ಯಾವರ ಇದ್ನಂತಂದ್ರ ಅವನಿಗೆ ಒಬ್ಬ ಹುಚ್ಚುಳನ ನೋಡ್ತಿರ್ತಾರ. ಅವ್ನ ಅಣ್ಣನ ಮಗ ಈ ಜಗತ್ತಿನಾಗ ಉಪಯೋಗ ಇಲ್ಲ, ಬರೇ ಯಾವಾಗ ನೋಡಿದಾಗನು ಏನಾರು ಒಂದು ತತ್ವ ಹೇಳ್ಕೊತ್ ಕೂತಿರ್ತಾನಂತೇಳಿ ಅವನಿಗೆ ಸೆಪರೇಟ್ ನೋಡ್ತಾರ. ಮತ್ತೇನಾರು ಎದುರು ಸಿಕ್ಕರೆ ಸೈಡಿಗೆ ಓಡೇ ಬಿಡ್ತಾರ. ಇಂಥ ಜನ ಅದರಿ. ಇದು ಹೆಂಗ್ ಉದ್ಧಾರ ಆಯ್ತು? ಅದಕ್ಕೀಗ ಸ್ತ್ರೀ ಸಂಘದಿಂದ ದುಃಖ ಅಂತಂದ್ರೆ ಏನಂತಂದ್ರ, ಇಲ್ಲಿ ಸಂತಾನ ಜಗತ್ತಿನಾಗ ಬೆಳೆಸಬೇಕಾಗಿರ್ತದ. ಅಂಥದ್ದೊಂದು ಪವಿತ್ರವಾದ ಜವಾಬ್ದಾರಿಯ ಗೃಹಸ್ಥರ ಮೇಲಿರ್ತದ. ಅಲ್ಲಿ ಒಂದು ಬ್ಯಾಲೆನ್ಸ್ನಾಗ ಇದ್ದು ಅದನ್ನ ಬಗೆಹರಿಸ್ಕೋಬೇಕು ಅನ್ನೋಂಥ ವಿಚಾರ ಹೇಳಿ
ಗೃಹಸ್ಥರಿಗೆ ಏನ್ ತ್ಯಾಗ ಮಾಡಬೇಕು? ಪರಸ್ತ್ರೀ ಪರಪುರುಷರ ಸಂಘ ಮತ್ತು ಸ್ವಸ್ತ್ರೀ ಸ್ವಪುರುಷರ ಮೋಹ. ಹೌದಾ ಇಲ್ಲ? ಸ್ವಸ್ತ್ರೀ ಸ್ವಪುರುಷರ ಮೋಹ, ಪರಸ್ತ್ರೀ ಪರಪುರುಷರ ಸಂಘ ಗೃಹಸ್ಥಾಶ್ರಮದಾಗಿದ್ದವರು ತ್ಯಾಗ ಮಾಡಬೇಕು. ಅಂತವೇನ ಅವಕಾಶ ಬಂದಾಗ ಅದರ ಬಗ್ಗೆ ಬಹಳ ಚಲೋ ಹಚ್ಕೊಂಡು ಕ್ಲೋಸ್ ಆಗಿ ಮಾತಾಡ್ಲಕತ್ತಾಳ, ಮದುವೆ ಮಾಡ್ಕೊತೀನಿ ಅಂದಾಳ ಅಂತೇಳಿ ಸೀದಾ ಕಟ್ಕೊಂಡು ಹೆಂಡತಿ ಮೂಲಿಗೆ ದಬ್ಬಿ ಮಂದಿ ಮದುವೆ ಮಾಡ್ಕೊಂಡಾರ. ರೊಕ್ಕದ ಸೊಕ್ಕ ತಿಮಾಕ ಇಬ್ಬರು ಹೆಂಡ್ರಿ ಆಳವನಿಗೆ 60 ಹೆಂಡ್ರಿ, ನಿನಗೇನು ಮಾಡೋದು ಅಂತೇಳಿ ಮಾಡ್ಕೊಂಡು ಕಟ್ಕೊಂಡು ಹೆಂಡತಿಗೆ ಏನ್ ಮಾಡ್ಯಾರ, ಹೊರಗೆ ಮನಗಿಸಿ ಯಾರ್ಯಾರಿಗೋ ಕರ್ಕೊಂಡು ಬೆಡ್ರೂಮ್ನ ಮಕ್ಕೊಂಡವ್ರು ಅದಾರ. ಇಲ್ಲಿ ನಮ್ಮ ಮನೆಗೆ ಒಬ್ರು ಬಾಡಿಗೆ ಇದ್ರು, ರಿಟೈರ್ ಆದ್ಮೇಲೆ ಬಂದು ಬಾಡಿಗೆ ಇದ್ರು ನಮ್ಮ ಮನೆಗೆ. ಪೊಲೀಸರು ಇದ್ರು. ಅವ್ರ ಹೆಂಡತಿ ಎಷ್ಟು ಚಲೋ ಇದ್ರು. ಆ ಹೆಣ್ಮಗಳ ಗಂಡ ಇಡೀ ಆಯುಷ್ಯ ಬರೀ ಅದೇ ಮಾಡಿದ್ದ. ಯಾರೋ ಇನ್ನೊಬ್ಬ ಪೊಲೀಸ್ ಹೆಣ್ಮಗಳು ಪೊಲೀಸ, ಗಣಮಗನು ಪೊಲೀಸ, ಇಬ್ರು ಕೂಡಿ ಬೆಡ್ರೂಮ್ನ ಮಕ್ಕಳವರು ಈಕಿನ ಹೊರಗೆ ಹಾಕೋರು. ಯಾವುದೋ ಬಡವ್ರ ಮನೆ ಒಂದು ಹೆಣ್ಣು ಮದುವೆ ಮಾಡ್ಕೊಂಡು ಬಂದಿದ್ದ. ಬರೇ ಕಣ್ಣೀರ್ ಹಾಕಿನಿ, ಅಪ್ಪ ಸ್ವಾಮಿ ನಿಮ್ಮ ಮನೆಗೆ ಬಂದ್ಮೇಲೆ ನೀವು ಮದುವೆ ಸಿಕ್ಕದ, ಇವನ ಆಯುಷ್ಯ ಎಲ್ಲ ಬರೇ ನನಗೆ ಹೊರಗೆ ಹಾಕ್ಯವ. ಚಂದ 2 ಮಕ್ಕಳು, ಒಂದು ಡಾಕ್ಟರು ಒಂದು ಪ್ರೊಫೆಸರ್ ಬೆಳೆಸಾಳ, ಎಲ್ಲ ಮಾಡ್ಯಾಳ. ಆದ್ರೆ ಇಡೀ ಜೀವನ ಪರಸ್ತ್ರೀ ಸಂಘದೊಳಗೆ ಜೀವನ ಕಳೆದ್ರೆ ಆ ಹೆಣ್ಮಗಳ ಗತಿ ಏನಾಗ್ತದೆ? ಪರಸ್ತ್ರೀ ಸಂಘನೂ ಡೇಂಜರು, ಪರಪುರುಷರ ಸಂಘನೂ ಡೇಂಜರು, ಸ್ವಸ್ತ್ರೀ ಸ್ವಪುರುಷರ ಮೋಹನೂ ಡೇಂಜರು. ನಮ್ಮ ನೆಮ್ಮದಿ ನಮ್ಮ ಸಂಸಾರ ಫೇಲ್ ಆಗಬೇಕು ಅಂತಂದ್ರ ಎಲ್ಲ ಬ್ಯಾಲೆನ್ಸ್ನಾಗಿರ್ಬೇಕು. ಇವೆಲ್ಲ ತಿಳ್ಕೋಬೇಕು. ಸನ್ಯಾಸಿ ಆದವನಿಗೆ ಪರಸ್ತ್ರೀನೂ ಇಲ್ಲ, ಸ್ವಸ್ತ್ರೀನೂ ಇಲ್ಲ. ಶಿವಾಯ ಎಲ್ಲ ತಿಳ್ಕೊಳ್ಳಾರ್ದೆ ಸುಮ್ಮನೆ ಏನೇನಾರ ಓದ್ಕೊಂಡು ಸ್ತ್ರೀ ಸಂಘದಿಂದ ನಾಶ, ಯಾವ ಸ್ತ್ರೀ ಸಂಘದಿಂದ ನಾಶ, ಎಂಥ ಸ್ತ್ರೀ ಸಂಘ, ಇದೆಲ್ಲ ಗೊತ್ತಿರ್ಬೇಕು. ಇವತ್ತಿ ಸಂಘದಿಂದ ನಿನ್ನೆ 221ನೇ ಅದರ ಉದ್ದೇಶ ಏನ್ ಹೇಳಿದ್ರು? ಪರಸ್ತ್ರೀ ಪರಪುರುಷ ಮತ್ತು ಈ ತರ ಮೋಹಗಳು ಇದ್ದು ಅಂತಂದ್ರೆ ಏನು ನಾಶ ಆಗ್ತದ ತಿಳಿರ? ಎಲೆಗಿಲ್ಲ. ಅರ್ಥ ಧರ್ಮ ನಸಿ ಮೋಚ ಬಿಗಾರಿ. ಬಹಳ ಮುಖ್ಯ ವಾಕ್ಯ ಅದ ಇದು. ಕಾಮಿನಿ ವೈಜು ಸುರೂಪ ಸುವಾನಿ ಸೋ ಕುರೂಪತೆ ವೈ ದುಃಖದಾನಿ. ಇದು ಗೊತ್ತದ ನಿಮ್ಗೆ. ಆಕಿ ಕುರೂಪ ಇರ್ತಾಳ, ದುಃಖ ಕೊಡ್ತಾಳ, ಅದೆಲ್ಲ ಬರೋಬ್ಬರಿ ಅದ. ಆಕಿನೂ ಇರ್ತಾಳ, ಅವನು ಇರ್ತಾನೆ. ಇಬ್ರು ಕುರೂಪ ಇರ್ತಾರ, ಇಬ್ರು ಕುಬೋಲ ಇರ್ತಾರ, ಇಬ್ರು ಕುರೂಪ ಇರ್ತಾರ. ಅದು ಇರಬಾರ್ದನ್ನಂತ ಮಾತು ಹೇಳ್ತಾರ. ಅದು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಇದು ಸುಮ್ಮನೆ ಹಂಗೆ ನಿನ್ನ ಸಡ್ಲು ಬಿಟ್ಟು ಹೇಳಿನಲ್ಲ, ನಿಮಗಿದು ತಲೆ ಹೋಗಿಲ್ಲ. ಏನ್ ಹೋಗ್ಬೇಕು? ಅರ್ಥ ಧರ್ಮ ನಸಿ ಮೋಚ ಬಿಗಾರಿ. ಈ ವಾಕ್ಯ ಬಹಳ ಇಂಪಾರ್ಟೆಂಟ್ ಅದ. ಪುರುಷಾರ್ಥ ನಾಶ. ಚತುರ್ವಿಧ ಪುರುಷಾರ್ಥಗಳದವಲ್ಲ, ಯಾವುವು? ಧರ್ಮ ಅರ್ಥ ಕಾಮ ಮೋಕ್ಷ. ನೀವು ಕಾಮದೊಳಗ ಬಿದ್ದು ಆ ಸ್ತ್ರೀ ಮೋಹ, ಪರಸ್ತ್ರೀ ಮೋಹ ಇರ್ಬೋದು, ಸ್ವಸ್ತ್ರೀ ಮೋಹ ಇರ್ಬೋದು, ಅದರೊಳಗೆ ಬಿದ್ದು ನಿಮ್ಮ ಮನಸ್ಸೆಲ್ಲ ಅದರಾಗೆ ಮುಣಿಗೆ ಹೋಯ್ತು ಅಂತಂದ್ರ ಏನು ನಾಶ ಆಗ್ತದ ಅಂದ್ರೆ ಧರ್ಮ ನಾಶ ಆಗ್ತದ, ಅರ್ಥ ನಾಶ ಆಗ್ತದ, ಮೋಕ್ಷನು ನಾಶ ಮಾಡುತ್ತಾರೆ. ಏನೆಲ್ಲ ನೀವು ತಂದದ್ದೇ ತಿಂದು ಬೆಳೆದಿರ್ತದ ಸಂಸಾರ. ನೀವು ತಂದು ಹಾಕಿದ್ದೆ ತಿಂದು ಬೆಳೆದಿರ್ತದ ಇಲ್ಲ? ನೀವು ಬೆಳೆಸಿದ್ರೆ ಬೆಳೆಸಿವ, ಮತ್ತೆ ಎಲ್ಲಿದಾರೆ ತಗೊಂಬಂದು ತಿಂದಾರ ಅವ್ರು, ಎಲ್ಲಾರ ದುಡ್ಡು ಕೊಡ್ಬಂದು. ನೀವು ತಂದದ್ದೇ ತಿಂದು ಬೆಳೆದ ಸಂಸಾರ ಏನ್ ಮಾಡಿ ಸಂಸಾರ ಅಂತಾಳೆ ಹೆಣ್ತಿ ಮುಂದ 65-70 ವರ್ಷ ಆದ್ಮೇಲೆ ನೀ ಏನ್ ಮಾಡಿದಿ? ಮಗನಿಗೆ ಕೇಳ್ರಿ, ನೀ ಏನ್ ಮಾಡಿದ? ನೀ ಏನ್ ಮಾಡಿ
ದಿಸ್ ಇಸ್ ಸರ್ಟಿಫಿಕೇಟ್ ಗೃಹಸ್ಥರಿಗೆ ಲಾಸ್ಟಿಗೆ. ನಿಂದೇನು, ನೀ ಏನ್ ಮಾಡಿರಿ ನೀನು? ಮಗಳನ್ನು ಹಂಗೆ ಅಂತಾಳ, ನೀ ಏನ್ ಮಾಡಿರಿ? ಇದು ಲಾಸ್ಟ್ ಸರ್ಟಿಫಿಕೇಟ್. ಆ ಬದ್ಮಾಸ್ ಸುಳ ಮಕ್ಕಳಿಗೆ ಹಂಗ ಮಾತಾಡೋರಿಗೆ ನಾವು ಹಾಕಿವಲ್ಲ, ಅದು ನಾಶ ಆಯ್ತಾ? ಇಲ್ಲ. ಅರ್ಥ ನೀವು ದುಡ್ದದ್ದು. ಮತ್ತೆ ಅರ್ಥ ಇಲ್ಲದಂತ ಜೀವಿಗಳಿಗೆ ಯಾವಾಗ ಆಗಲಿ ನೋಡ್ರಿ, ಇದು ಸಂಸಾರ ಪಾಯ್ಸನ್, ವಿಷ, ಹೆಣ್ಣಿಗೆ ಆಗ್ಲಿ ಗಂಡಿಗೆ ಆಗ್ಲಿ. ಮತ್ತೆ ಗಂಡ ಸಹಿತ ಹೆಣ್ತಿಗೆ ನೀ ಏನ್ ಮಾಡಿರಿ? ಎಲ್ಲ ನಾ ಮಾಡಿನ ಅಂತ ನಾವು ಆಕೆ ಮನೆಯಾಗಿದ್ದು 24 ತಾಸು ಎಲ್ಲ ಮನೆ ಸಿಂಗಾರ ಮಾಡಿ ಮಕ್ಕಳೊಳಗೆ ಬೆಳೆಸಿ ಮನೆಯೆಲ್ಲ ಚಂದ ಮಾಡಿ ಇವನಿಗೆ ಚಂದ ನೀಟಾಗಿ ಅವನಿಗೆ ಚಂದ ಇಟ್ಟಿರ್ತಾಳ. ಹೊರಗೆ ನಾವು ಚಂದ ನೀಟಾಗಿ ತಲೆ ಇಕ್ಕೊಂಡು ಚಂದ ಡ್ರೆಸ್ ಹಾಕೊಂಡು ಹೊರಗೆ ಹೋಗಿ ದಿಮಾಕ್ ಮಾಡಿ ಬರ್ತೀವಲ್ಲ, ಅದಕ್ಕಿಂತ ಆಕೆ ಎಷ್ಟು ಶ್ರಮ ವಹಿಸಿರ್ತಾಳ. ಆಕೆ ನೀ ಏನು ಮಾಡಿದಿ? ಇದ್ಯಾ ಧನ್ಯತಾ ಭಾವನೆ ಇಲ್ಲ, ಪರಸ್ಪರ ಧನ್ಯತಾ ಭಾವನೆ ಇಲ್ಲ. ಶುದ್ಧ ಬದಮಾಸುಳ ಮಕ್ಕಳ ಲೆಕ್ಕ. ಆ ಮಾತೆ ಬರಬಾರ್ದು. ಅವ್ರಲಿಂತ ನಮ್ದು ಜೀವನ ಚಂದ ಆಗ್ಯದ, ಅವ್ರಲಿಂತ ನಮ್ಮ ಸಂಸಾರ ಚಂದ ಆಗ್ಯದ ಅಂತ ಪರಸ್ಪರ ಇಂಥ ಅಭಿಮಾನ, ಇಂಥ ಪ್ರೀತಿ ಇರಬೇಕು. ಅದು ಧನ್ಯತಾ ಭಾವ ಎಲ್ಲೋ ಒಬ್ಬರಿಗೆ ಇರ್ತದ ಹೊರತು ಉಳಿದು ಎಲ್ಲ ಬುದ್ಧಿಗೇಡಿ ಒಳಗೆ. ಯಾಕಂದ್ರೆ ಸಂಸಾರ ಮಾಡಿದ್ದೆ ಅದು ಬುದ್ಧಿಗೇಡಿ ಸಂಸಾರ. ಅದಕ್ಕೆ ಇಂಥ ಮಾತುಗಳು ಬರ್ತಿರ್ತಾವೆ. ಅದಕ್ಕೆ ಧನ ನಾಶ, ಅರ್ಥ ನಾಶ. ಇದ್ರೊಳಗೆ ಏನಾಗ್ಬಿಡ್ತದೆ, ನೀ ಏನ್ ಮಾಡಿದಿ ಅನ್ನೋತ್ನಾಗ ಭಯಂಕರ ತ್ರಾಸಾಗಿಬಿಡ್ತದೆ. ಏನ್ ಮಾಡಿಲ್ಲಪ್ಪ ಸೋಳ ಮಕ್ಕಳು ಹೊತ್ಕೊಂಡು ತಿರುಗಿ ತಿರುಗಿ ಸಾಲಿ ಕಲ್ಸೀವಿ, ಆ ಊರಿಗೆ ಹೋಗಿ ಹಚ್ಚಿವಿ, ಈ ಊರಿಗೆ ಹಚ್ಚಿವಿ, ಅದು ಮಾಡಿ ಇದು ಮಾಡಿ 2 ಬ್ಯಾಗ್ ಹೊತ್ಕೊಂಡು ತಿರುಗಿ ಇವ್ರ ಸಲ ಹಂಗ ಮಾಡಿ 20 ತಾಸು ಬಸ್ನಾಗ ಕೂತ್ ಹೋಗಿ ಇವ್ರಿಗೆ ಭೇಟಿಯಾಗಿ ಬಂದೀವಿ. ವಾರಕ್ಕೊಮ್ಮೆ ತಿಂಗಳಿಗೊಮ್ಮೆ ಎಲ್ಲೆಲ್ಲ ಸಾಲಿ ಕಲಿ. ಲಾಸ್ಟಿಗೆ ನೀ ಏನ್ ಮಾಡಿದ ಅನ್ನೋತ್ನಾಗ ಏನ್ ಮಾಡ್ಬೇಕಪ್ಪ ಹಿಂಗಂತಾರಲ್ಲ ಅಂತ. ಇದು ಏನಾಗ್ಬಿಡ್ತದ, ಮನಸ್ಸಿಗೆ ಹಚ್ಕೊಂಡ್ಮೇಲೆ ನಿಮ್ಮ ಮನಸ್ಸು ಎದರಾಗ ಮುಣಗಬೇಕು? ಅಖಂಡ ಶುದ್ಧ ಬ್ರಹ್ಮ ಸ್ವರೂಪ ಪ್ರತ್ಯೇಗಾತ್ಮ ಸ್ವರೂಪ ಸಾಧನೆಯೊಳಗೆ ನೀವು ಮುಣಗಬೇಕು. ಬಿಟ್ಟು ನಾ ಮಾಡಿದ್ದು ಏನಾಯ್ತು, ಎಲ್ಲಾಯ್ತು, ಹೆಂಗಾಯ್ತು ಇದು ನೋಡಪ್ಪ. ಸುಮ್ಮ ಹೇಳಿ ಕೇಳ್ಕೊಂಡು ಇರ್ತಿದ್ರಿರು. ಇಲ್ಲ ಅಂತಂದ್ರೆ ರೈಟ್ ಹೇಳಂತಾರ ಮುಂದೊಂದ್ ದಿನ ನೀವು ಕಟ್ಟಿದ ಮನೆಗೆ ನೀನ್ ಎದಕ್ಕಿರ್ತಿದಿಲ್ಲ. ಹೋಗಿ ಎಲ್ಲರ ಆಶ್ರಮ ಸೇರೋರು ದಿನ ಸತ್ಸಂಗ ಮಾಡಿ ಅವೇನೋ ಬುಕ್ ಇಟ್ಬಿಟ್ಟಿದಲ್ಲ ಹಾಕೋ ಚೀಲ್ದಾಗ, ನಡಿ ಎಲ್ಲರೂ ಹೋಗಿ ಮನೆಗೆ ಕೂತ್ ಏನೇನು ಕಾರವಾರ ಏನೇನು ಕಿರಿಕಿರಿ ಅಂತಾರ. ಅವಾಗ ಏನ್ ಮಾಡ್ತೀರಿ? ಇಂಥವಿರ್ತಾವ. ಅದ್ರ ಸಲ ಏನ್ ಮಾಡ್ಬೇಕು? ಅವಾಗ ಇಲ್ ಬಿಡಪ್ಪ, ನಾವು ಏನ್ ಯಾಕಲ್ಲಕ್ಕ, ಇನ್ನೊಂದು ಸ್ವಾಮಿ ಸತ್ಸಂಗ ಕೇಳಿ ಏನು ಉದ್ಧಾರ ಆಗ್ಯದ, ಡಾಕ್ಟರ್ ಆಗ್ಯದ, 2 ಹೊತ್ತು ಕೂಳಾಕ್ತಾರ, ಹೇಳ್ದಂಗೆ ಕೇಳ್ಕೊಂಡು ಸುಮ್ಮಿಲ್ಲ ಬಿದ್ದಿರಮ್ಮ ಅಂತೇಳಿ ಪೂರ್ತಿ ಬದುಕಿದ್ದು ಇದ್ದು ಸತ್ತಂಗಾಗಿ ಬದುಕಿಬಿಡೋದು. ಕರಿತಾರ ಹೋಗ್ಬೇಕು, ಏನ್ ಹೇಳ್ತಾರ ಕೇಳ್ಬೇಕು, ಏನ್ ಮಾಡ್ತಾರ ಮಾಡ್ಕೊಂಡು ಆಯ್ತು ಮುಂದೆ 2 ಹೊತ್ತು ಸುಮ್ ಕೂಳ್ ತಿಂದು ಯಾವೆಲ್ಲ ಆಶ್ರಮದಾಗ ಬದುಕಿದಂಗೆ ಬದುಕಬಹುದು. ಇಂಥ ಬದುಕಿನ ಸಲುವಾಗಿ ನಾವು ಇಡೀ ಆಯುಷ್ಯ ಹಾಳು ಮಾಡ್ಕೋತೀವಿ. ಈ ಆಯುಷ್ಯ ಪರಮಾತ್ಮ ಕೊಟ್ಟ ಆಯುಷ್ಯ ಅದ ಇದು. ಆ ಆಯುಷ್ಯ ಪರಮಾತ್ಮನಿಗಾಗಿ ನಾವು ವಿನಿಯೋಗ ಮಾಡಬೇಕಾದಂಥ ಕೆಲಸ ನಮ್ಮಿಂದ ಆಗಬೇಕಾಗ್ಯದ. ಅದಕ್ಕೆ 221ನೇ ವಿಷಯಾಂಕದ ಶೀರ್ಷಿಕೆ ಏನಪ್ಪಾ ಅಂತಂದ್ರೆ, ಯುವತಿ ಸಂಘದಿಂದ ಏನಂತ? ಯುವತಿ ಸಂಘದಿಂದ ಏನು? 221ನೇ ಶೀರ್ಷಿಕೆಗೆ ನಿಮ್ಮ ಬಾಯಿಲಿಂತ ತೆಗೆಸ್ಬೇಕಾಗ್ಯದ ನಾವು. ಪುರುಷಾರ್ಥ ನಾಶ. ಯುವತಿ ಸಂಘದಿಂದ ಪುರುಷಾರ್ಥ ನಾಶ. ಇದು ನಿಮ್ಮ ಬಾಯಿಲಿಂದ ಬರ್ಬೇಕು. ಅದು ಯುವತಿ ಇರ್ಬೋದು, ಯುವಕ ಇರ್ಬೋದು, ಅದೇನಿಲ್ಲ. ಯೌವನದಲ್ಲಿ ನೀವೇನ್ ಸಂಘ ಮಾಡ್ತೀರಿ ಅದರಿಂದ ಪುರುಷಾರ್ಥ ನಾಶ. ಇಷ್ಟು ತಿಳ್ಕೊಂಡ್ಬಿಟ್ರಾಯ್ತು. 221ನೇ ವಿಷಯಾಂಕದ ತಾತ್ಪರ್ಯ ಏನ್ರಿ? ಸಂಘ ಮಾಡಬಾರ್ದೇನು, ಅವ್ರನ್ನ ತ್ಯಾಗ ಮಾಡ್ಬೇಕೇನು ಅಂತಂದ್ರೆ, ಗೃಹಸ್ಥರು ಪರಸ್ತ್ರೀ ಪರಪುರುಷರ ಸಂಘ ತ್ಯಾಗ ಮಾಡಬೇಕು.
ಮತ್ತ ಅವ್ರನ್ನೇ ಎಂದರ ಕಂಡೇ ಇಲ್ಲ, ಅದ್ಭುತ ವಸ್ತುಗತ್ಲೆ ಕಂಡು ಉಳಿದು ತಂದೆ ತಾಯಿ ಅತ್ತೆ ಮಾವ ಅತ್ತಿನ್ಯಾವ ಮಕ್ಕಳು ಅಣ್ಣ ತಮ್ಮ ಏನೇನಿರ್ತವೆ ಎಲ್ಲವಕ್ಕ ಮೂಲಿಗೆ ದಬ್ಬಿ when the question of wife comes, my wife is prime. ಹೆಂಡತಿ ವಿಷಯ ಬಂದತ್ನಾಗ ಹೆಂಡತಿನೇ ಗ್ರೇಟ್, ಉಳಿದು ಯಾವ ಲೆಕ್ಕಕ್ಕಿಲ್ಲ ನಮ್ಗೆ. ಬೇರೆ ವಿಷಯ ಹೆಂಡತಿನ ಬಿಟ್ಟು ಬೇರೆ ವಿಷಯ ಏನು ಮಾತಾಡೋಣ ಯಾವಾಗ ನಮ್ಮ ಹೆಂಡತಿ ಪ್ರಶ್ನೆ ಬರ್ತದ ನಾವು ಹೆಂಡತಿ ಹೇಳ್ದಂಗೆ ಕೇಳ್ತೇವೆ. ಇದು ಏನದಲ್ಲ ಮೋಹ. ಹಿಂಗಿರ್ಬಾರ್ದು. ಎಲ್ಲವನ್ನ ನ್ಯಾಯಯುತವಾಗಿ ನೋಡ್ಕೊಂಡು ಹೋಗಂತ ಒಂದು ದೃಷ್ಟಿಕೋನ ನಾವು ಬೆಳೆಸ್ಕೋಬೇಕು. ಗೊತ್ತಾಯ್ತರ? 221ನೇ ವಿಷಯಾಂಕದ ತಾತ್ಪರ್ಯ ಮರ್ಮ ಗೊತ್ತಾಯ್ತಾ ಇಲ್ಲ? ಚಂದ ತಿಳಿತಾ ಇಲ್ಲ? ಧರ್ಮ ಅರ್ಥ ಕಾಮ ಮೋಕ್ಷ ಎಲ್ಲ ನಾಶ ಆಗೋಗ್ಬಿಡ್ತು. ಎದರಿಂದ? ಪರಸ್ತ್ರೀ ಪರಪುರುಷರ ಸಂಘ ಮತ್ತೆ ಸ್ವಸ್ತ್ರೀ ಸ್ವಪುರುಷರ ಮೋಹ. ಮೋಹ ಏನದಂದ್ರೆ ಯೂಸ್ ಅಂಡ್ ಥ್ರೋ ಮಾಡ್ಲಿಕ್ಕೆ ಹಚ್ತದ. ಪ್ರೀತಿ ಏನದ ಕೊನೆ ತನಕ ಹ್ಯಾಂಗ ಇದ್ದಂಗ ಸಂಭಾಳಿಸ್ಕೊಂಡು ಹೋಗ್ತದ. ಇದು ತಿಳ್ಕೊಳ್ರಿ. ಎಲ್ಲ 6 ಏನದವ, ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರಗಳು ಏನದವ, ಯೂಸ್ ಅಂಡ್ ಥ್ರೋ ಮಾಡ್ತಾವ. ಇವು ನಮ್ಮನ್ನು ಬಳಸ್ಕೋತಾವ, ಬಿಸಾಕ್ಬಿಡ್ತಾವ. ಆದ್ರೆ ಪ್ರೀತಿ ಅಂತ ಏನದಲ್ಲ, ಅದು ಕೊನೆ ತನಕನು ಪರಿಸ್ಥಿತಿ ಎಂಥದಿದ್ರೂ ಸಂಭಾಳಿಸ್ಕೊಂಡು ಹೋಗ್ತದೆ. ಪ್ರೀತಿ ಬೇರೆ, ಮೋಹ ಬೇರೆ. ಮೋಹದ ಕತ್ತಿ ಭಾಳ ದೊಡ್ಡದ, ಸಾಕ. ಯುವತಿಯ ಸಂಘದಿಂದ ಧನನಾಶ. ಇವೆಲ್ಲ ಏನಿವು ಅಂತಂದ್ರ ನಿಮಗೆ ಕುಂದಿರಿಸಿ ಸತ್ಸಂಗ ಹೇಳ್ಬೇಕಾದ್ರೆ ನನಗೆ ಹೆಂಗ ಆಗ್ಲಕತ್ತದಪ್ಪ ಈ ವಿಚಾರ ಸಾಗರ 5ನೇ ತರಂಗ ಅಂದ್ರ ಏನಾಗ್ಲಕತ್ತದ? 70 ವರ್ಷದ ಅಜ್ಜಿಗೆ 20 ವರ್ಷದ ಮೊಮ್ಮಗಳು ಕೆಮ್ಮದು ಕಲಿಸ್ತಿದ್ದಳಂತೆ. ಕೆಮ್ಮಬೇಕಂದ್ರೆ ಕಿಂಗ್ ಕೆಮ್ಮಬೇಕು ನೋಡು, ಕೆಮ್ಮಂದ್ರೆ ಕಿಂಗ್ ಇರ್ತದ ನೋಡು ಅಂತೇಳಿ ಹಂಗಾಗ್ಯದ. ಇವು ಏನು ಗೊತ್ತಿಲ್ಲ ನಿಮಗೆ. ಯಾವಾಗಾರ ಹುಡುಗಿ ಬೆನ್ನ ಹುಡುಗರು ಬೆನ್ನ ಆದ್ರೆ ರೊಕ್ಕ ವೇಸ್ಟ್ ಆಗ್ತದ ಗೊತ್ತದ ಇಲ್ಲ? ಸುಮ್ಮನೆ ಬರ್ತಾರೆ ಯಾರ ಜಂಗಟ್. ಈ ಫ್ರೆಂಡ್ಸ್ ಅಂತಾರ, ಅವ್ರು ಹುಡುಗಿ ಬಿಡ್ತಾರೆ ಫ್ರೆಂಡ್. ಧನ ಒಂದೇ ನಾಶ ಏನು? ಸರ್ವನಾಶ. ಈ ಫ್ರೆಂಡ್ ಅಂತಾರಲ್ಲ, ಅಲ್ಲು ಮುರಿಬೇಕ ಸೋಮಪ್ಪ. ಫ್ರೆಂಡ್ ಅಂತೇಳಿ ಮನ್ಸಿಗೆ ಬಂದಂಗೆ ಗಂಡ ಹೆಂಡತಿ ಇದ್ದಂಗೆ ಇರ್ತಾರ ಅವ್ರು. ಫ್ರೆಂಡ್ ಅಂತ ಮತ್ತೆ ಬಾಯ್ ಫ್ರೆಂಡ್ ಅಂತ ಗರ್ಲ್ ಫ್ರೆಂಡ್ ಅಂತ. ಅದು ನಮ್ಮ ಸಂಸ್ಕೃತಿ ಅಲ್ಲವೇ ಅಲ್ಲ. ಸರ್ವನಾಶ ಮಾಡಂತ ಒಂದು ಸಂತಾನ ಮುಂದೆ ಬೆಳಿಲಕತ್ತದ. ಕೆಲವೊಂದು ತಂದೆ ತಾಯಿಗಳು ಕೂಡ ಅವ್ರಿಗೆ ಫ್ರೆಂಡ್ ಸಂಗಡ ತಿರುಗಾಡ್ಲಕ್ಕ ಹಲ್ಲು ಕಿಸ್ಕೊಂಡು ಸಡ್ಲು ಬಿಡ್ಲಕತ್ತಾರ. ಇವು ಅಂತವೆ ಅವು ಅಂತವೆ. ಆಮೇಲೆ ಅವನಿಗೆ ಆಕಿ ಮಾಡ್ಕೋಬೇಕಂತಾಳ, ಅವ್ರ ಮನೆಗೆ ಒಪ್ಪಲ್ರು. ಈಕಿ ಮನೆಗೆ ಇವ್ರು ಮಾಡ್ಕೋಬೇಕಂತಾರ, ಇವ್ರ ಮನೆಗೆ ಒಪ್ಪಲ್ರು. ಹೆಂಗ್ ಮಾಡ್ಬೇಕು ಸ್ವಾಮೀಜಿ, ಹೆಂಗ್ ಮಾಡ್ಬೇಕು ಗುರುಜಿ ಅಂತ ನಮಗ್ ಕ್ವಶನ್ಗಳು ಕೇಳ್ತಿರ್ತಾರೆ. ಮನೆ ತಂದೆ ತಾಯಿ ಹೇಳಿದ್ದು ಕೇಳಿದ ಮಾಡ್ಕೋತೀನಿ ಅನ್ನಂಥದ್ದು ಒಂದು ಬಂತು ಅಂತಂದ್ರ ಮುಗಿತು. ನಾವೇನು ಕಲಿಸಿದ್ದಿಲ್ಲ, ಬೆಳೆಸಿದ್ದಿಲ್ಲ, ಏನೇನು ಕಲಿಸಿಲ್ಲ. ನಮ್ಮ ಮಗಳಿಗೆ ಶಾಲೆ ಬಿಟ್ರೆ ಮತ್ತೊಂದು ಏನೇನು ಕಲಿಸಿಲ್ಲ. ಆದ್ರೆ ಎಲ್ಲ ಮಾತುಕತೆಗಳು ಆದ್ಮೇಲೆ ಅತ್ತಿಯಾದಕ್ಕೆ ನಮ್ಮ ಮಗಳಿಗೆ ಆಕಿ ಕೊಡ್ರಿ ಒಂದು ಫೋನ್ ಮಾತಾಡ್ತೀವಿ ನಾವು ಸಂಪಾದನ ಸಂಘಟ ಅಂತ. ಏನಮ್ಮ ನಮ್ದೆಲ್ಲ ವಿಷಯ ಗೊತ್ತದಲ್ಲ ನಿನಗ? ಗೊತ್ತದ ರೀ. ಪಸಂದದ ಏನು ಅಂತಂದ್ರೆ ನಮ್ಮ ತಂದೆ ತಾಯಿ ಸಂಗಟ ಚರ್ಚೆ ಮಾಡ್ಬೇಕು. ಎಲ್ಲ ವಿಷಯ ಗೊತ್ತದ. ನಮ್ಮ ತಂದೆ ತಾಯಿ ಡಿಸಿಷನ್ ಫೈನಲ್. ಪಸಂದಿದ್ರು ತಂದೆ ತಾಯಿ ಡಿಸಿಷನ್ ಫೈನಲ್, ಪಸಂದ್ ಇಲ್ಲ ಅಂದ್ರು ತಂದೆ ತಾಯಿ ಡಿಸಿಷನ್ ಫೈನಲ್. ಇಷ್ಟು ಹೇಳ್ಬಿಟ್ಟ ಕತೆ. ನಮ್ಮ ತಂದೆ ತಾಯಿ ಹಿರಿಯರಿಗೆ ಕೇಳಕ್ಕೆ ಅದು ಡಿಸೈಡ್ ಮಾಡ್ತೀವಿ. ಎಲ್ಲ ಗೊತ್ತದ ಮುಗೀತು.
ಇದು ಸಂಸ್ಕಾರ ಸಂಸ್ಕೃತಿ. ಇದು ಏನದ ಇದೊಂದೇ ಮಾತಿನ ಮೇಲೆ ಅವರು ಮುಗಿತ್ರೆ ನಾವು ಏನು ಕೇಳಬೇಕು ಕೇಳಿದವಕ್ಕೆ ಏನು ಹೇಳಬೇಕು ಹೇಳಿದ್ರು ಎರಡೇ ಮಾತಿನೊಳಗೆ ನಮ್ಮ ಸೆಲೆಕ್ಷನ್ ಆಯ್ತು ಅಂದ್ಬಿಟ್ರು. ಇದು ಬರ್ಬೇಕು, ನ್ಯಾಚುರಲ್ ಆಗಿ ಬರ್ಬೇಕು ಸಂಸ್ಕೃತಿ ಸಂಸ್ಕಾರಗಳು. ಇದು ನಮ್ದು ಲೈಫು, ನಾನು ಏನ್ ಬೇಕಾದ್ ಮಾಡ್ಕೊತೀನಿ, ನೀವು ಏನಾರ ನಿಮ್ಮನ್ನ ನೀವು ಮಾಡ್ಕೊಡ್ರಿ ಅಂತೇಳಿ ಏನು ಓದ್ತಾರಲ್ಲ ಇವ್ರು ಯಾರು ಚಲೋ ಸಂಸ್ಕೃತಿ ಸಂಸ್ಕಾರ ಇದ್ದ ಮಕ್ಕಳು ಅಲ್ಲೇ ಅಲ್ಲ ಕಚ್ಚಡಗಳು ಇಟ್ಟಿರ್ತಾರ. ಅವರೆಲ್ಲ ಕಚ್ಚಡಗಳು, ಮನಿ ಹಾಳ ಬುದ್ಧಿ. ಅವ್ರ ಲೈಫ್ ಹೆಂಗಿರ್ತದ್ರಿ, ತಂದೆ ತಾಯಿನ ಬಿಟ್ಟು ಲೈಫ್ ಇರ್ತದ ಅವ್ರದ್ದು. ನಮ್ಮ ಲೈಫ್ ಅದು. ಏನ್ ಮಾಡಕ್ಕಾಗಲ್ಲ. ಮತ್ತ ಎಲ್ಲಿ ಹೋಗಿ ಬಿದ್ದು ಹೊತ್ಕೊಂಡು ಜಗಳ ಮಾಡಿ ಬದುಕಿರೋ ತನಕ ಕೂಡಿರ್ಲಕ್ಕಾಗ್ಲಿಲ್ಲ. ಸಾಯೋದರಲ್ಲಿ ಆದ್ರೂ ಜೊತೆಯಾಗಿ ಸಾಯೋಣ ಅಂತೇಳಿ ಹೋಗಿ ಎಲ್ಲಾರ ಆರಿ ಬಿದ್ದು ಸತ್ತು ಅಂದ್ರೆ ಎಲ್ಲಿ ಕಿರಿಕಿರಿ ಅಂತೇಳಿ ಸರ್ಕಾರದವ್ರು ಒಂದಿಟ್ಟು ಏನಾರ ಮಾಡಿ ಸಪೋರ್ಟ್ ಮಾಡಿ ಏನಾರ ಗುಂಡಕ್ ಮಾಡಿ ಅವ್ರಿಗೆ ಇವ್ರಿಗೆ ಹೇಳಿಕೆ ಬಿಟ್ಟು ಬಿಡ್ರ ಕಡೆ ಅವು ಮಾಡ್ಕೊಂಡು ತಿಂತೀವಿ ಅಂತ ಹೋಗಿ ಬಿಡ ಕಡೆ ಬಿಡಿಸ್ಬಿಡ್ತಾರೆ. ಮುಗಿತು ಕಾಲ. 25-30 ವರ್ಷ ಬಾಯಿ ತರ್ಕೊಂಡು ಬಾಗಿಲಾಗ ಹೊತ್ಕೊಂಡು ತಲೆ ಮೇಲೆ ಕುಂದಿಸ್ಕೊಂಡು ಬೆಳೆಸಿದ್ದು ಪೋಸ್ಟ್ ಕಾರ್ಡ್ ಗತ್ಲೆ ಯಾರ್ಯಾರ ಒಬ್ರು ತಮ್ಮ ಅಡ್ರೆಸ್ ಬರ್ಕೊಂಡ್ರು ಅಂದ್ರೆ ಆ ಕಡೆ ಹೋಗ್ಬಿಡ್ತದೆ. ಮುಗಿತದ ಅಷ್ಟೇ. ನಿಮ್ ಪೋಸ್ಟ್ ಕಾರ್ಡ್ ಇದ್ದಂಗ ಅವು ಮಕ್ಕಳು ಅಂದ್ರೆ. ಅದಕ್ಕೆ ಯುವತಿಯ ಸಂಘದಿಂದ ಧನನಾಶ, ಅರ್ಥನಾಶ. ಇಲ್ಲಿ ತನಕ ಹಿಂದೇನು ಹೇಳಿದ್ರು, ಧರ್ಮ ಮತ್ತು ಅರ್ಥ ಮೋಕ್ಷನಾಶ ಅಂತ ಹೇಳಿದ್ರು. ಇಲ್ಲಿ ಅರ್ಥವನ್ನ ಬೆಳಕು ಮಾಡ್ಲಕತ್ತ ಹೆಚ್ಚು. ಧರ್ಮ ಅರ್ಥ ಕಾಮ ಮೋಕ್ಷದೊಳಗ ಇಲ್ಲಿ ಅರ್ಥನಾಶ ಹೆಂಗಾಗ್ತದ, ಧನನಾಶ ಹೆಂಗಾಗ್ತದ ಅನ್ನೋದು ಹೇಳ್ತಾರೆ. ಮೀಠೆ ಬೈನ್ ಜಹರಯುತ್ತ ಲಡ್ವಾ, ಖಾಯ ಗಮಾಯ ಬುದ್ಧಿ ವೈ ಬಡವಾ, ಔರ ಕಚು ಸುಪನಹು ನಹಿ ದೇಖೈ, ಕಾಮ ಅಂಧ ಇಕ ಕಾಮಿನಿ ಲೇಖೈ. ಮೀಟೆ ಬೈನ ಜಹರಯುತ ಲಡ್ವಾ ಅಂತಂದ್ರೇನು? ಲಡ್ವಾ ಅಂತಂದ್ರ ಲಡ್ಡು. ಅವ್ರದ್ದು ಮಾತು ಹೆಂಗಿರ್ತವ, ಯುವಕ ಯುವತಿಯರ ಮಾತು, ಆಕಿ ಮಾತು ಇವನಿಗೆ, ಇವನು ಮಾತು ಆಕಿಗೆ ಹೆಂಗೆ ಕೇಳಿಸ್ತಿರ್ತಾವ ಅಂತಂದ್ರ ಲಡ್ಡು ತಿನ್ನಂಗ ಅನಿಸ್ತಿರ್ತಾವಂತ. ಒಳ್ಳೆ ಸ್ವೀಟ್ ಲಡ್ಡು. ಆದ್ರ ಅವ ಮಾತು ಹೆಂಗಿರ್ತಾವ? ಬೈನ ಅಂದ್ರ ಮಾತುಗಳು, ಜಹರಯುತ ಅಂದ್ರೆ ವಿಷ ಮಿಶ್ರಿತ ಲಡ್ಡುಗಳಂತ. ಲವ್ವರ್ಗಳಂತಿರ್ತಾರಲ್ಲ, ಅವ್ರ ಮಾತುಗಳು ಹೆಂಗಿರ್ತಾವ? ಒಬ್ರಿಗೊಬ್ರಿಗೆ ಲಡ್ಡು ಹಚ್ಚಿದಂಗೆ ಹಚ್ಚತಿರ್ತಾವ. ಭಾರಿ ಟೇಸ್ಟ್. ಬಟ್ ಅವ್ ಮಾತು ಎಂತವ್ ಇರ್ತಾವ? ಪಾಯ್ಸನ್, ವಿಷ ಮಿಶ್ರಿತ ಲಡ್ಡುಗಳಿದ್ದಂಗ. ಎಂತ ಮಾತು ನೋಡ್ರಿ ನಿಶ್ಚಲ್ ದಾಸ್ ಹೇಳಿದ ಮಾತು. ಮೀಠೆ ಬೈನ್ ಜಹರಯುತ ಲಡ್ವಾ. ನಿಮಗ್ ಬಿಡ್ರಿ, ನಿಮ್ದೆಲ್ಲ ಮುಗಿದು ಹೋಗ್ಬಿಟ್ಟದ. ಮುಂದೆ ನಿಮ್ಮ ಮಕ್ಕಳಿಗೆ ಸಂಸ್ಕಾರ ಕೊಡ್ಬೇಕಾದ್ರೆ ಈ ಮಾತುಗಳು ಬೇಕಾ ಬೇಡ? ಮಕ್ಕಳಿಗೆ, ಮೊಮ್ಮಕ್ಕಳಿಗೆ ಮುಂದೆ ಯಾವುದೋ ಒಂದು ಹೊಸ ಜನರೇಷನ್ ನಿಮ್ಮಲ್ಲಿ ಹಿರಿಯರತ್ ಗೌರವಿಸ್ಲಕ್ಕೆ ಬಂದಾಗ ನಾವು ವಿಚಾರ ಸಾಗರದ ಪ್ರಕಾರ ನಾವು ನಿಮ್ಗೆ ಉಪದೇಶ ಮಾಡ್ತೀವಿ ನೋಡಪ್ಪ. ಸಾಧು ನಿಶ್ಚಲ್ ದಾಸ್ಜಿ ಅಂತ 500 ವರ್ಷಗಳ ಹಿಂದೆ ಅವತರಿಸಿ ಭೂಮಿ ಮೇಲೆ ಬಂದು ವೇದ ಆಗಮ ಉಪನಿಷತ್ ಶಾಸ್ತ್ರ ಪುರಾಣ ಇತಿಹಾಸ ಆದಿ ಸಮಸ್ತ ಭಾರತೀಯ ಸನಾತನ ಭಾರತೀಯ ಸಾಹಿತ್ಯದ ಸಾಮ್ರಾಟ್ ವಿಚಾರ ಸಾಗರ ಕರ್ತೃಗಳು ಹೇಳಿದಂತ ಒಂದು ಸಂಸ್ಕೃತಿಯ ಒಂದು ಭಾಗ ನಿನಗೆ ಹೇಳ್ತೀನಿ. ಬಾರಪ್ಪ ಬಾರಮ್ಮ ಕರ್ಕೊಂಡು ಕೂತ್ ನೀನ್ ಎಲ್ಲರ ಹುಚ್ಚುಚ್ಚು ಪ್ರೀತಿ ಪ್ರೇಮ ಅಂತ ವಾದಿ ಅಂತಂದ್ರ ಮೀಠೆ ಬೈನ ಜಹರಯುತ ಲಡ್ವಾ. ಲಡ್ಡು ಲಡ್ಡು ಹತ್ತದಂಗ ಹತ್ತಿರ್ತದ. ಅದು ಪಾಯ್ಸನ್ ಮಿಕ್ಸ್, ವಿಷ ಮಿಶ್ರಿತ ಲಡ್ಡು ಇದ್ದಂಗ ಇರ್ತದ ನೋಡಪ್ಪ ಅಂತ ಹೇಳಿದಾಗ ಈ ಜ್ಞಾನ ಇತ್ತಂದ್ರೆ ಯಾರ್ಯಾರು ಓದ್ತಾರನ್ರಿ ಅಂತ ಹುಚ್ಚುಚ್ಚು ಮಾಡ್ಲಕ್ಕ. ಇದು ಗೊತ್ತಿಲ್ಲದಕ್ಕೆ ಹಿಂಗೆಲ್ಲ ಆಗೋದು, ಗೊತ್ತಿಲ್ಲದಕ್ಕೆ ಹಿಂಗಾಗೋದು. ಖಾಯ ಗಮಾಯ ಬುದ್ಧಿ ವೈ ಬಡವ. ಖಾಯ ಗಮಾಯ ಬುದ್ಧಿ ಅಂದ್ರ ಅದನ್ನ ತಿಂದವರು, ವಿಷ ಮಿಶ್ರಿತವಾದಂತ ಲಡ್ಡು ತಿಂದವರು ವಿವೇಕವನ್ನ ಕಳ್ಕೊಂಡ್ಬಿಡ್ತಾರ. ಬುದ್ಧಿ ವೈ ಬಡವ, ವಿವೇಕ ಕಳ್ಕೊಂಡು ಬಿಡ್ತಾರ. ಕರ್ಕೊಂಡು ಏನಾಗ್ತಾರ? ಬಡವ ಅಂತಂದ್ರ ಭ್ರಮಿಷ್ಠರಾಗುತ್ತಾರೆ. ಭ್ರಮ ಭ್ರಮ ಬಡವ ಅಂದರೆ
ಸುಖ ಸ್ವರೂಪ ತಾನೇ ಆಗಿದ್ದರೂ ಅವಳಿಂದಲೇ ಸುಖ ಪ್ರಾಪ್ತಿ ಆಗುತ್ತದೆ ಎಂದು ಭ್ರಾಂತಿ ಒಳಗಾಗುತ್ತಾರೆ. ನಮ್ಮ ಜೀವನದೊಳಗ ಏನೋ ಒಂದಿತ್ತು ಸುಖ ಶಾಂತಿ ಸಿಗಬೇಕಾದ್ರೆ ಇಡೀ ಜಗತ್ತಿನಾಗ ಅವನು ಬಿಟ್ರ ಯಾರ್ಲಿಂತೂ ನನಗೆ ಸಾಧ್ಯ ಇಲ್ಲ, ಆಕಿನ ಬಿಟ್ರ ಯಾರ್ಲಿಂತೂ ನನಗೆ ಸಾಧ್ಯ ಇಲ್ಲ. ನನ್ನ ಜನ್ಮಕ್ಕೆ ಅತ್ಯಂತ ಸುಖಪ್ರದಾಯಕ ವ್ಯಕ್ತಿ ಅಂದ್ರೆ ನನ್ನ ಪ್ರೇಮಿ ಅಂತ ಬಂದ್ಬಿಡ್ತಾನೆ. ಬುದ್ಧಿ ಕಳ್ಕೊಂಡ್ಬಿಡ್ತಾನೆ. ಅವನು ತನ್ನ ಆನಂದದ ಸ್ವರೂಪ ಮರೆತು ಬಿಡ್ತಾನೆ. ತನ್ನ ಬುದ್ಧಿ ಆಕಿನೂ ಕಳ್ಕೊತಾಳ, ಅವನು ಕಳ್ಕೊತಾನ. ಅವ್ರ ಕಚ್ಚು ಸುಪನಹು. ಮತ್ತೇನ್ ಹೇಳ್ಬೇಕಪ್ಪ, ಮತ್ತೆ ಬೇರೆ ಏನನ್ನೂ ಹೊರತಾಗಿ ಅವಳನ್ನು ಅವನನ್ನು ಸ್ವಪ್ನದಲ್ಲಿ ಕೂಡ ಅಂದ್ರೇನು ಬೇಡುವುದಿಲ್ಲ. ಅವನನ್ನು ಅವಳನ್ನು ಹೊರತಾಗಿ ಬೇರೆ ಏನು ಕನಸಿನಾಗ ಸಹಿತ ನನಗೇನೂ ಬೇಕಾಗಿಲ್ಲ, ಅವನೇ ಬೇಕು ಅವನೇ ಸಾಕು ಅಂತ ಈಕಿ ತಲೆಯಾಗ, ಅವಳೇ ಬೇಕು ಅವಳೇ ಸಾಕು ಅಂತ ಇವನು ತಲೆ ನೋಡಿ ಹೆಂಗ. ಅವರ ಕಚ್ಚು ಸುಪನವು ನಹಿದೆ ಕೈ. ಸುಪನವು ಅಂದ್ರೆ ಕನಸಿನಾಗ ಸಹಿತ ಬೇರೆ ಏನೂ ಕಾಣಂಗಿಲ್ಲ. ಕನಸಿನಾಗ ಸಹಿತ ಅವನೇ ಕಾಣ್ತಾನ, ಇಕ್ಕಿನೇ ಕಾಣ್ತಿರ್ತಾವ. ಬಾನಲ್ಲು ನೀನೇ ಭೂಮಿಯಲ್ಲು ನೀನೇ ಅಂತಂದ್ರೆ ಏನು? ಮ್ಯಾಲ ನೋಡಿದ್ರು ನೀನೇ ಕಾಣ್ಲಕತ್ತಿದ್ದಿ, ಕೆಳಗೆ ನೋಡಿದ್ರೆ ನೀನೇ ಕಾಣ್ಲಕತ್ತಿದ್ದಿ. ಯಾರು? ಪ್ರೇಮಿ. ಪ್ರೇಮಿ ಕಣ್ಣಾಗ ಅದು ಬಿಟ್ಟರೆ ಬೇರೆ ಏನು ಕಾಣಲ್ಲ. ಇದನ್ನ ನಾವು ಆಧ್ಯಾತ್ಮಕ್ಕೂ ಹಚ್ಕೋಬಹುದಾ? ಇಲ್ಲ. ಅವ್ರ ಕುಚ್ಚ ಸೂಪನಹು ನೈದೆ ಕೈ ಅಂತಂದ್ರೆ ಪರಮಾತ್ಮನೇ ಕಾಣ್ತಾನ, ಶುದ್ಧ ಬ್ರಹ್ಮನೇ ಕಾಣ್ತಾನೆ ಎಲ್ಲ ಕಡೆ ಅಂತ ಹಚ್ಕೋಬಹುದಾ? ಇಲ್ಲ. ಬಾನಲ್ಲೂ ನೀನೇ ಭೂಮಿಯಲ್ಲೂ ನೀನೇ ಅಂತಂದ್ರ ಪರಮಾತ್ಮನನ್ನೇ ನೋಡಕ್ಕೂ ಬರ್ತದ, ಪ್ರೇಮಿಯನ್ನು ನೋಡ್ಲಕ್ಕೂ ಬರ್ತದೆ. ಕಚ್ಚು ಅಂದ್ರೆ ಎಳ್ಳಷ್ಟು. ಸ್ವಪ್ನವು ನೈದೆ ಕೈ. ಕನಸಿನಾಗ ಸಹಿತ ಬೇರೆ ಏನನ್ನು ಬಸವಣ್ಣವ್ರು ಹೇಳ್ತಾರಲ್ಲ, ಜಾಗ್ರ ಸ್ವಪ್ನ ಸುಷುಪ್ತಿಯಲ್ಲಿ ನಿನ್ನನ್ನಲ್ಲದೆ ಅನ್ಯವ ನೆನೆದಡೆ ತಲೆದಂಡ 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 ಕೂಡಲು ಸಂಗಮದೇವ. 3 ಸಾಲಿನಾಗ ಮುಗಿಸ್ಬಿಟ್ಟಾರ. ಹಂಗ ಇದು ಆಧ್ಯಾತ್ಮ ಜೀವಿಗಳಿಗೆ ಬ್ರಹ್ಮ ಪರಮಾತ್ಮ ಶಿವ ಕಂಡ್ರೆ, ಈ ಪ್ರೇಮಿಗಳಿಗೆ ತಮ್ಮ ಪ್ರಿಯತಮೆ ಪ್ರಿಯಕರರೇ ಕಾಣ್ತಾರೆ. ಜಾಗ್ರ ಸ್ವಪ್ನ ಸುಷುಪ್ತಿಗಳಲ್ಲಿ, ಬಾನಲ್ಲಿ, ಭುವಿಯಲ್ಲಿ ಎಲ್ಲ ಕಡೆ ಅವರೇ ಕಾಣ್ತಿರ್ತಾರ. ಕಾಮ ಅಂದ ಏಕ ಕಾಮಿನಿಲೆ ಕೈ. ಎಲ್ಲೋ ಸಿಗಲಾರದ್ದು ಸಿಕ್ಕಂಗಾಗಿರ್ತದ ಅವರಿಗೆ. ಕಾಮ ಅಂದ, ಕಾಮ ಅಂದ ಅಂದ್ರೆ ಏಕ ಅಂದ್ರೆ ಕೇವಲ, ಕಾಮಿನಿ ಲೆಕ್ಕ ಸ್ತ್ರೀಯಳನ್ನ ಮಾತ್ರ ವಿಚಾರ ಮಾಡುತ್ತಾನೆ, ಮಾತನಾಡುತ್ತಾನೆ. ಏನ್ ಹಿಂಗಂದ್ರ ಕಾಮ ಅಂದರು ತಮ್ಮ ಪ್ರಿಯಕರ ಪ್ರಿಯತಮರನ್ನೇ ಕುರಿತು ಯೋಚಿಸುತ್ತಾರೆ, ಮಾತನಾಡುತ್ತಾರೆ, ಆಲೋಚನೆ ಮಾಡ್ತಾರೆ. ಬರೇ ಅವ್ರಿಗೆ ಸಂಬಂಧಪಟ್ಟ ಕೆಲಸಗಳನ್ನೇ ಮಾಡ್ತಿರ್ತಾರೆ. ತ್ರಿಕರಣಗಳು ಏನಾಗಿರ್ತಾವ? ಕಾಮಾಂದಾಗ್ಬಿಟ್ಟಿರ್ತಾವ. ತ್ರಿಕರಣಗಳು ಮಾತುಗಳು, ಅದರ ಆಲೋಚನೆಗಳು ಬರೀ ಅದರದೇ ಇರ್ತಾವ, ಅದರದೇ ಇರ್ತಾವ, ಅದರದೇ ಇರ್ತಾವ. ತ್ರಿಕರಣ ಪೂರ್ವಕ ಶರಣಾಗತಿ ಹೆಂಗಿರ್ತ? ಅದ್ರ ಒತ್ತಡ ಹೆಂಗಿರ್ತದ ನೋಡ್ರಿ. ಹೆಂಡ್ರ ಮಕ್ಕಳು ಸುಮ್ ತಮ್ಮ ಪಾಡಿಗೆ ತಾವು ಇದ್ರು ಅಂತಂದ್ರೂ ಏನ್ ತರ್ಬೇಕೇನು, ಏನ್ ಮಾಡ್ಬೇಕ ಅಂತೇಳಿ ಬೆನ್ನ ಹತ್ತಿ ಒತ್ತಿ ಒತ್ತಿ ಕೇಳೋದು. ಇವ್ರು ಬೆನ್ನ ಹತ್ತಿ ಕೇಳಕತ್ತಾರ ಅವ್ರೊಂದು ಏನಾರ ಹೇಳ್ತಾರ, ಅಷ್ಟು ಸಂತೃಪ್ತಿ ಇರ್ತಾರ ಅವ್ರು. ಹೆಂಡ್ರಕಿ ಮುಂಜಾನೆ ಕೇಳ್ತಿರಿಲ್ಲ, ಮಕ್ಕಳಿಗೆ ಕೇಳ್ತಿರಿಲ್ಲ, ಎದ್ದು ಕೂಡಲೇ ಚಾಲು ಮಾಡ್ತಿರಿಲ್ಲ. ಏನ್ ತರ್ಬೇಕು ಏನ್ ಮಾಡು, ಏನ್ ತರ್ಬೇಕು ಏನ್ ಮಾಡು, ಏನ್ ಮಾಡ್ಲಿ ಏನ್ ಬಿಡ್ಲಿ. ಎದ್ರ ಸಲುವಾಗಿ? ಹೆಂಡ್ರ ಮಕ್ಕಳು ಸಲುವಾಗಿ. ಮೆಲ್ಕ್ ಡೇಟ್ ತಗೊಂಡಿರೇನು? ಮುಂದಿನ ವಾರ ತಗೋತೇನ್ರಿ. ಮತ್ತೆ ಯಾವಾಗ ಮಾಡ್ತೀರಿ? ಅದ್ರ ಮುಂದಿನ ವಾರ ಮಾಡ್ತೇನ್ರಿ. ನೋಡ್ರಿ ಹೆಂಗದು ಮೋಹ ಕಾಮಾಂಧ
ಇದು ಮೋಕ್ಷ ಸಾಧನೆ ನಿಮ್ಮ ಆತ್ಮದ ಒಂದು ಕಲ್ಯಾಣಕ್ಕಾಗಿ, ಆತ್ಮೋದ್ಧಾರಕ್ಕಾಗಿ, ಅಂದ್ರೆ ನಿಮ್ಮ ಸ್ವಂತ ನಿಮ್ಮ ಉದ್ಧಾರಕ್ಕಾಗಿ ಮಾಡುವ ಕೆಲಸ ಮರೆತು ಜನ್ಮ ಸಾರ್ಥಕ ಮಾಡ್ಕೊಳ್ಳೋದು ಬಿಟ್ಟು ಸಂಸಾರದ ಎಲ್ಲಾ ಕೆಲಸಗಳು ಮಾಡ್ಕೊಂತ ಈ ಕೆಲಸ ಯಾವಾಗ ಮಾಡೋರು? ಮುಂದಿನ ವಾರ ಮಾಡೋರು, ಮುಂದಿನ ತಿಂಗಳು ಮಾಡೋರು. ಇದು ಮೋಕ್ಷದ ಲಕ್ಷಣ ಅಲ್ಲವೇ ಅಲ್ಲ. ಮೋಕ್ಷ ಸಾಧಕರ ಲಕ್ಷಣ ಅಲ್ಲವೇ ಅಲ್ಲ. ಕೊಡ್ರಿ ಡೇಟು, ನಾನು ಮಾಡ್ತೀನಿ ಅಂತೇಳಿ ಕುಂತು ಮಾಡೋರು. ಆ ಕುಂತು ಕೆಲಸ ಮಾಡಕ್ಕೆ ತಯಾರಿಲ್ಲ, ಸಾಧನೆ ಮಾಡ್ಲಕ್ಕೆ ತಯಾರಿಲ್ಲ. ಏನು ಬೈದ್ರೂ ನಾಚಿಕಿಲ್ಲ, ಏನು ಅಂದ್ರೂ ನಾಚಿಕಿಲ್ಲ. ಯಾಕಂತಂದ್ರೆ ಮಲಜೀವಿಗಳು ಅಂತಾರೆ ಇವರಿಗೆಲ್ಲ, ಮಲಜೀವಿಗಳು. ರೋಜನೆಗೆ ಯಾಕೆ ಬಿದ್ದಿದೆ ಅಂತೇಳಿ ಹಂದಿಗೆ ಬೈದ್ರ ಅದೇನು ಮನ್ಸಿಗೆ ಹಚ್ಕೊತದೇನದು? ರೋಜನೆಗೆ ಯಾಕೆ ಬಿದ್ದಿದೆ ಅಂತ ಬೈದ್ರೆ ಅದೇನು ಮನ್ನ ಇದ್ರೆ ಇರ್ತೀನಿ ಅಂತ. ಏನು ಆರಾಮ್ ಖುಷಿ, ಬೈ ಎಷ್ಟರೆ ಬೈ, ನನಗೆ ಏನು ಮಾಡ್ಬೋದು? ಈ ಕ್ಷಣ ನಾವು ಕ್ಷಣ ಕ್ಷಣ ಒಂದೇ ಕ್ಷಣ. ಮುಂದಿನ ವಾರ ಅದ ಅಂತೇಳಿ ಯಾವನಿಗೆ ಗೊತ್ತದ? ಮುಂದಿನ ವಾರ ನೀವಿರ್ತೀರಿ ಅಂತ ಗೊತ್ತದ, ನಾವಿರ್ತೀವಿ ಅಂತ ಗೊತ್ತದ? ಯಾರಿಗೆ ಗೊತ್ತದ? ಏನಂತ ದೊಡ್ಡ ಬಿಜಿ ಇದೀರಿ ನೀವು ಇಲ್ಲಿ ಮಾಡಕ್? ರಿಟೈರ್ ಆಗಿ 10 ವರ್ಷ 15 ವರ್ಷ ಆಯ್ತು, ಎದ್ರ ಬಿಜಿ ಇದೀರಿ ನೀವು? ಕುಂತು ಮಾಡ್ಲಕ್ ಮನಸ್ಸಿಲ್ಲ ಅಂತಂದ್ರೆ ಎಂತ ಮಲ ಜೀವಿಗಳು ನೀವು. ವಾರ ವಾರ ಅಂತ ಹೆಂಗೆ ಹೇಳಕ್ ಮನಸ್ಸು ಬರ್ತದ್ರಿ ಇದು ನಿಮಗೆ? ಏನದ ನಿಮ್ಮ ಆತ್ಮೋದ್ಧಾರಕ್ಕಾಗಿ ಏನೂ ಲಕ್ಷ್ಯ ಇಲ್ಲಲ್ಲ, ಎಂಥ ಜೀವಿಗಳು ನೀವು. ಶಿಕ್ಷಣ ಇಲ್ಲ, ಅದ ತಿಳಿತದ ಇಲ್ಲ, ತಿಳಿತದ. ಮಾಡ್ಬೇಕನ್ನ ಮನಸ್ಸಿಲ್ಲಲ್ಲ, ಒಳಗಿನ ಪಾಪಗಳು ಬಿಡ್ತಾ ಇಲ್ಲಲ್ಲ, ವಾಸನೆಗಳು ಬಿಡ್ತಾ ಇಲ್ಲಲ್ಲ ಮಾಡ್ಲಿಕ್ಕೆ. ಅವುಗಳನ್ನು ನೀರು ನಿಲ್ಲಬೇಕನ್ನಂತ ಮನೋಬಲ ಇಲ್ಲಲ್ಲ. ಹೆಂಗದು? ಯಾರೋ ಒಂದೇನೋ ಬೇಡಿಕೊಂಡು ತಮ್ಮ ಮದುವೆಗೆ ಅದಕ್ಕೋ ರಾಜರ ಬಳಿ ಹೋಗಿ ಒಂದಿಷ್ಟು ಸಹಾಯ ತರಂ ಅಂತೇಳಿ ಧರ್ಮರಾಯನ ಬಳಿ ಬಂದಿರ್ತಾರೆ. ಧರ್ಮರಾಯ ಅಂತನ, ನಾಳೆಗೆ ಬಾರಪ್ಪ ತಗೊಂಡು ಹೋಗಂತಿ ಅಂತನ. ತಪ್ಪ ಅದು. ನಾಳೆಗೆ ಬಾರಪ್ಪ ತಗೊಂಡು ಹೋಗಂತಿ, ನಾಳೆ ಕೊಡ್ತೀನಿ ಅಂತಂತಾನ. ಏನ್ ಬಿಜಿ ಇದ್ನೋ ಏನಿದ್ನೋ, ನಾಳೆ ಬಾ ಅಂದಿದ್ದೆ ತಪ್ಪ? ತಪ್ಪ ಒಪ್ಪ? ಧರ್ಮರಾಯ ಹಂಗೆ ಹೇಳಿದ್ ತಪ್ಪನ್ರಿ? ಏನಾರ ನಾಳೆ ಬಾ ಕೊಡ್ತೀನಪ್ಪ, ಏನಾರ ಕೇಳಕ್ ಬಂದಾಗ ನಾಳೆ ಕೊಡ್ತೀನಿ ಅನ್ನೋದು ತಪ್ಪನ್ರಿ? ಅವನ ಪರಿಸ್ಥಿತಿ ಏನಿತ್ತ ಏನು ಹೇಳದ? ಅವನ ಮಾತು ಅಟ್ಟೆ ಕೇಳಿ ಭೀಮ ಜಗ್ಗಿ ನಗ್ಲಕತ್ಬಿಟ್ಟ, ಗಹಗಹಿಸಿ ನಗ್ಲಕತ್ಬಿಟ್ಟ, ಸಿಕ್ಕಾಪಟ್ಟೆ ನಗ್ಲಕತ್ತ. ಎದಕ್ ನಗ್ಲಕತ್ತ ಅಂತಂದ್ರ, ಎದಕ್ಕೋ ಭೀಮ ಎಂತ ಪರಿ ನಗ್ಲಕತ್ತಿ? ನಾನ್ ಮಾತು ಕೇಳಿ ನಾನೇನ್ ಹೇಳಿದ್ನಿ ಅವನಿಗೆ ನಾಳೆಗೆ ಬಾ ಅಂದೇನಿ, ಅದೇ ನೋಡಪ್ಪ ನನಗೆ ನಗು ಬರ್ಲಕತ್ತದ ಅಂತಂದ. ಏನು ನಗು ಬರ್ಲಕತ್ತದ? ಭೀಮಂದ ಅವನ್ ಪುರಾಣನೇ ಬೇರೆ ಅದು. ಭೀಮಂದು ಬಹಳ ಮಜಾ ಇರ್ತದೆ. ನಮ್ಮ ಅಣ್ಣ ನಾಳಿಗೆ ಅವ ಬರೋ ತನಕ ಬದುಕಿರ್ತಾನ ಅಂತೇಳಿ ಗ್ಯಾರಂಟಿಯಾಗಿ ಖುಷಿ ಆಗ್ಯದ ನನಗೆ, ಅದಕ್ಕೆ ನಗ್ಲಕತ್ತೇನೆ. ಹೆಂಗದು? ನಮ್ಮ ಅಣ್ಣ ನಾಳಿಗೆ ಬಾ ಕೊಡ್ತೀನಿ ಅಂತಂದನಲ್ಲ, ನಾಳಿನ ತನಕ ಇವ ಬದುಕಿರ್ತಾನ ಅನ್ನೋದು ಗ್ಯಾರಂಟಿ ಇದ್ದದಕ್ಕೆ ಖುಷಿ. ಶ್ವರ ಅಂತಾರ ಈ ಕ್ಷಣ. ಶ್ವರ ಅಂದ್ರೆ ಮುಂದಿನ ಕ್ಷಣ. ಮುಂದಿನ ಕ್ಷಣ. ಈ ಕ್ಷಣದಾಗ ಎದಿರಲ್ಲ, ಈ ಕ್ಷಣದಾಗ ಎದಿರಲ್ಲ, ಇದ್ರದ್ದು ಮುಂದಿನ ಕ್ಷಣ ಏನದ ಅಲ್ಲ, ಆ ಕ್ಷಣಕ್ಕ ಏನಂತಾರ? ಶ್ವರ ಅಂತಾರ. ಶ್ವರ ಅದು ಇಲ್ಲ. ಈ ಶರೀರಕ್ಕ ಶ್ವರ ಇಲ್ಲ. ಅದು ನ ಶ್ವರ, ನ ಶ್ವರ, ನ ಶ್ವರ. ಅಂಥದ್ದು ನೋಶ್ವರ ಅನ್ನೋದು ನಾವು ಚಿಂತನೆ ಮಾಡಿ ಮುಂದಿನ ಕ್ಷಣಕ್ಕ ಏನಾದೋ ಏನಿಲ್ಲೋ, ನಾವು ಇರ್ತೀಯೋ ಇಲ್ಲೋ ಅಂತೇಳಿ ಇದೇ ಕ್ಷಣನೇ ನಾನು ಮೋಕ್ಷ ಸಾಧನೆ ಮಾಡಬೇಕು. ಅದಕ್ಕೆ ನನ್ನ ಹತ್ರ ಕ್ಷಣ ಕ್ಷಣ ಅಂತ ಒಂದು ಬುಕ್ ಅದ. ಅದು ಓದಿದ್ರೆ ಅಂದ್ರೆ ನಿಮಗೆ ಬುದ್ಧಿ ಬರ್ತದೆ ಏನೋ ಗೊತ್ತಾಗಲ್ಲ ನನಗೆ. ಕ್ಷಣ ಕ್ಷಣ ಅಂತ ಒಂದು ಬುಕ್ ಅದ ನಮ್ಮಲ್ಲಿ.
ನಿಮ್ ಜನ್ಮಕ್ಕೊಂದು ಏನಾರ ಸಾಧನೆ ಮಾಡ್ಬೇಕಾದ್ರೆ ಈ ಕ್ಷಣನೇ ಮಾಡ್ಬೇಕು ನೀವು. ಮುಂದಿನ ವಾರ, ಮುಂದಿನ ತಿಂಗಳ, ಮುಂದಿನ ಜನ್ಮ ಏನಿಲ್ಲ. ನಾಳೆ ಅಂದವನ ಮನಿ ಹಾಳಾಗ್ತ. ಹಂಗಿಲ್ಲ, ಈ ಕ್ಷಣನೇ ಕೊಡ್ರಿ ಡೇಟ್, ಮಾಡ್ತೀನಿ. ಇದು ಬರ್ಬೇಕು. ಇದಕ್ಕೆ ಸ್ಟ್ಯಾಂಡರ್ಡ್ ಸಾಧಕರು ಅಂತಾರೆ. ಏನೋ ಒಂದು ಮಾಡೋದು, ಏನೋ ಒಂದು ಮಾಡೋದು, ಏನೋ ಒಂದು ಮಾಡೋದು. ಹೆಂಗ? ಅದಕ್ಕೇನಾಯ್ತು? ತ್ರಿಕರಣ ಪೂರ್ವಕವಾಗಿ ಶರಣಾಗತ್ತೆ. ತ್ರಿಕರಣ ಪೂರ್ವಕವಾಗಿ ಶರಣಾಗತ್ತೆ. ಕಾಯ, ವಾಚ, ಮನಸ, ಸ್ತ್ರೀ ಅಥವಾ ಪುರುಷ, ಪ್ರೇಮಿ ಏನ್ ಹೇಳ್ತಾನ ಅದನ್ನೇ ಕೇಳದೆ ಒಂದು ಶರಣಾಗತಿ. ಏನು? ರಾಜನ ಒಂದು ಮೆರವಣಿಗೆ ಬರ್ತಾ ಇತ್ತು. ರಾಜನ ಮೆರವಣಿಗೆ ಬರಾಗ ನೋಡೋದು ತಪ್ಪ. ಎಲ್ಲರೂ ನಿಂತು ನೋಡ್ಲಕತ್ತಿದ್ರು. ಈ ಹುಡುಗಿನೂ ನಿಂತು ನೋಡ್ಲಕತ್ತಿದ್ರು. ಏನು 14 ವರ್ಷ 15 ವರ್ಷ ಹುಡುಗ ಅಕ್ಕ ಮಹಾದೇವಿ. ಆ ರಾಜನ ಕಣ್ಣೊಳಗ ಎಲ್ಲಿ ಏನು ಚಂದ ಇರ್ತದ ಅದು ನೋಡಿ ಕಣ್ಣು ಹಾಕಿದ್ನಂದ್ರೆ ಅದು ತನಗೆ ಬೇಕು ಅಂತೇಳಿ ಅದನ್ನು ಸಾಧಿಸ್ಲಕ್ಕೆ ಹೊಂಟ್ಬಿಡ್ತಾನ. ಅವನು ಎಷ್ಟು ಜನ್ಮದ ಪುಣ್ಯಕ್ಕೋ ಸ್ವಚ್ಛ ಆಗೋದು ಬಂದಿತ್ತು ಅವನ ಹಣೆ ಬರ. ಅವನಿಗೆ ಅಕ್ಕ ಮಹಾದೇವಿ ಮೇಲೆ ಕಣ್ಣು ಬಿದ್ದುಬಿಡ್ತು. ಎಷ್ಟೋ ಜನ್ಮದ ಕರ್ಮ ಕಳ್ಕೊಂಡ. ಅಂತ ಪವಿತ್ರ ಜೀವಿ ಮೇಲೆ ಕಣ್ಣು ಹಾಕಿದ. ಮುಂದೇನಾಯ್ತು? ಬೆನ್ನ ಹತ್ತಿ ಆಕಿನ ಮದುವೆ ಮಾಡ್ಕೋಬೇಕು, ರಾಣಿ ಮಾಡ್ತೀನಿ, ಅದು ಮಾಡ್ತೀನಿ, ಏದು ಮಾಡ್ತೀನಿ ಕಣ್ಣಾಗಿ ಇಟ್ಕೊಂಡ. ಕಾಡಿಗೆ ಅವ್ರ ತಂದೆ ತಾಯಿಗೆಲ್ಲ ಕೊಲ್ಲಿ ಬಿಡ್ತೀವಿ, ನಿಮ್ಮ ಏನ್ ತಿಳ್ಕೊಂಡ್ರಿ? ಹಿಂಗ ಮಗಳ ಕೊಡ್ಲಿಲ್ಲ ಅಂದ್ರೆ ಅವ್ರಿದ್ರು ನಮ್ ಸಾಯ್ತಾನಂತ. ಅಯ್ಯವ್ವ ಏನ್ ಮಾಡ್ಕೊಂಡ್ರಿ? ಇದೇನು ಗೊತ್ತ ಕಟ್ಕೊಂಡ್ರಿ? ಗಂಡನ ಸಂಗತಿ ಹೆಂಗಿರ್ಬೇಕು ಅನ್ನೋದು ನಾನೇ ಒಂದು ಸಿಸ್ಟಮ್ ಹಾಕೊಂಡು ಮದುವೆ ಮಾಡ್ಕೊಂಡ್ಬಿಟ್ರೆ ಅಂತೇಳಿ ಮದುವೆ ಮಾಡ್ಕೊತೀನಿ. ಆದ್ರ ನನಗೆ ಡಿಸ್ಟರ್ಬ್ ಮಾಡಬಾರ್ದು, ನನ್ನ ಆಧ್ಯಾತ್ಮ ಸಾಧನೆಗೆ ಡಿಸ್ಟರ್ಬ್ ಮಾಡಬಾರ್ದು ಅಂತೇಳಿ ಅಕ್ಕಮಹಾದೇವಿ ಏನ್ ಮಾಡ್ತಾಳ? ಕಂಡೀಷನ್ ಹಾಕಿ ಮದುವೆ ಮಾಡ್ಕೊತಾಳ. ಏನು ಮಾಡೋದು? ಆಕಿ ಏನು 3 ಐಟಮ್ ಇರ್ತಾವ: ಗುರು, ಲಿಂಗ, ಜಂಗಮ. ಫಸ್ಟ್ ಶಿಫ್ಟ್, ಸೆಕೆಂಡ್ ಶಿಫ್ಟ್, ಥರ್ಡ್ ಶಿಫ್ಟ್ ಅಂತ ಇರ್ತಾವಲ್ಲ ಫ್ಯಾಕ್ಟ್ರಿ. ಹಂಗ ಒಂದು ಶಿಫ್ಟ್ ಗುರುಗಳ ಕರ್ಕೊಂಡು ಕೂತ್ ಗುರುಗಳ ಹತ್ರ ಹೋಗಿ ಏನ್ ಮಾಡಾಕಿ? ಗುರು ಎಲ್ಲದಾರ ಅಲ್ಲಿ ಗುರುವಿನ ಮಾಡೋದಾಗ 8 ತಾಸು ಇದ್ದು ಬಿಡಾಕಿ. ಆಮೇಲೆ ಮನೆಗೆ ಬಂದ್ಮೇಲೆ ಜಳಕ ಮಾಡಿ, ಸ್ನಾನ ಮಾಡಿ, ಪೂಜೆ ಮಾಡಿ, ಲಿಂಗಕ್ಕೆ ಒಂದು 8 ತಾಸು ಪತ್ತಿ ಲಿಂಗ ಪೂಜೆ ಮಾಡ್ಕೋತ ಸೌರಿಸ್ಕೋತ ಅದೊಂದು 8 ತಾಸು ಸೌರಿಸಾಕಿ. ಅಟ್ಟತ್ತಿಗೆ ಜಂಗಮರಿಗೆ ಕರೆಸಿಬಿಡಾಕಿ ಲಿಂಗ ಪೂಜೆ ಮುಗಿಯೋದ್ರಾಗೆ. ಆಯ್ತಾ? ಜಂಗಮರಿಗೆ ಕರ್ಕೊಂಬಂದ್ಮೇಲೆ ಅವ್ರ ಸಂಗಟ ಒಂದು 7-8 ತಾಸು ಕಳ್ಯಾಕಿ. ಎಲ್ಲಿ ಹೋಗ್ಯಾಳ? ಗುರುಗಳ ಮೇಲೆ ಹೋಗ್ಯಾಳ. ಏನ್ ಮಾಡ್ಲಕತ್ತಾಳ? ಲಿಂಗ ಪೂಜೆ ಮಾಡ್ಕೊಳಕತ್ತಾಳ. ಲಿಂಗ ಪೂಜೆ ಮುಗಿತಿಲ್ ನೋಡು. ಮುಗಿದದ್ರಾಗೆ ಹೊರಗೆ ಜಂಗಮರು ಕಾಯ್ಕೊಂಡು ಕೂತಿರ್ತಾರ. ಜಂಗಮರ ಸಂಗಟ ತತ್ವ ಚಿಂತನ ಮಾಡ್ಕೊತ ಕೂತ್ಕೊಳಕ್ಕೆ. ಇದು ಜೀವನ ಇಷ್ಟೇ, ಹಿಂಗೆ ಮಾಡ್ಬೇಕ್ರಿ. ಗುರು, ಲಿಂಗ, ಜಂಗಮ. ಎಲ್ಲಾರ ಅದ್ರ ಗುರುಗಳ ಬಲ್ಲಿ ಹೋಗಿರ್ಬೇಕು. ಮನೆ ಖಾಲಿ ಇದ್ದಾಗ ಲಿಂಗ ಪೂಜೆ ಮಾಡ್ಕೊತಿರ್ಬೇಕು. ಮತ್ತೇನ್ ಮಾಡ್ಬೇಕು? ಆಧ್ಯಾತ್ಮ ಸಾಧನೆ ಅಂದ್ರೆ ಇಷ್ಟೇ. ತತ್ವಜ್ಞಾನಿಗಳ ಜೊತೆಗೆ ಚಿಂತನೆ ಮಾಡ್ತಿರ್ಬೇಕು. ಈ ಶರೀರ ಪೋಷಣೆಗಾಗಿ ಒಂದಿಷ್ಟು ಕೆಲಸ ಮಾಡಬೇಕು, ಕಾಯಕ ಮಾಡಬೇಕು. ಆ ಬಂದದ್ದನ್ನ ಗುರುಲಿಂಗ ಜಂಗಮರಿಗೆ ನೈವೇದ್ಯ ಮಾಡಿ ಅದನ್ನ ಪ್ರಸಾದ ಅಂತ ಸ್ವೀಕಾರ ಮಾಡಬೇಕು. ಇಷ್ಟೇ ಜೀವನ. ಗುರುಲಿಂಗ ಜಂಗಮ, ಕಾಯಕ, ದಾಸೋಹ. ಇಷ್ಟೇ ಇದೆ. ಸುಮ್ಮನೆ 108 ಪಂಚಾಚಾರ ಅಂತೇಳಿಕೆ 64 ಲಕ್ಷಣಗಳು ಅವು ಇವು ಎಲ್ಲ ಓದಿ 1 ಲಕ್ಷಣನೂ ಒಬ್ಬನು ಮಾಡಲ್ಲ. ಎಲ್ಲ ತಮ್ಮ ಪಂಚಿಗೆ ಬಂದಂಗೆ ಬದುಕ್ತಿರ್ತಾರೆ. ಇವೇ ಪಂಚಾಚಾರಗಳು. ಗುರುಲಿಂಗ ಜಂಗಮ ಮತ್ತ ಕಾಯಕ ದಾಸೋಹ. ಈ ಶರೀರ ಪೋಷಣೆಗಾಗಿ ಒಂದಿಟ್ಟು ಬೇಕಲ್ಲ, ಏನಾರು ದುಡಿಬೇಕು. ದುಡಿದ್ರೆ ತಿಂದನ್ನ ಕರಗ್ತದ. ಮತ್ತೇನು ದ್ರವ್ಯ ಬಂದಿರ್ತದ ಅದು ಪದಾರ್ಥ ರೂಪದಲ್ಲಿರ್ತದ. ಅದಕ್ಕೊಂದಿಷ್ಟು ಗುರುಲಿಂಗ ಜಂಗಮರ ಭಕ್ತಿ ಬೆರೆಸಿ ಅದಕ್ಕೆ ಪ್ರಸಾದ ಮಾಡಬೇಕು, ನೈವೇದ್ಯ ಮಾಡಬೇಕು. ಇದಿಷ್ಟು ಮಾಡ್ಕೊಂಡ್ಬಿಟ್ರೆ ಸಾಕು, ಹೆಚ್ಚಿಗೆ ಏನು ಮಾಡೋದು ಬೇಕಾಗಿಲ್ಲ ಈ ಜಗತ್ತಿನೊಳಗೆ. ಅಂಥದ್ದು ಏನಾಗ್ತದ? 3 ಹೊತ್ತು ಬರೀ ಆಕೆ ಅದೇ ಮಾಡ್ಕೊತ ಕೂತ್ ಬಿಡ್ತಾಳ ಅಕ್ಕ. ಇವನಿಗೆ ತಲೆ ಕೆಟ್ಟು ಬಿಡ್ತು. ಏನು ಎದ್ರ ಸಲೇ ಮದುವೆ ಮಾಡ್ಕೊಂಡಿನಿ ನಾನು? ಈಗ ಏನು ಬರೀ ಪೂಜೆ ಮಾಡ್ಕೊತ ಕೂತ್ರೆ ಹೆಂಗಾಗ್ತದೆ? ಆಯ್ತು, ಹೋಗಾಕಿ ಲಿಂಗ ಪೂಜೆ ಕೂತಿರ್ತಾಳ. ಕೂತ್ ಹೊತ್ನಾಗ ಹೇಳುದು ಸ್ಯಾರಿಗೆ ಹೇಳೋದು ಎಳದ್ ಬಿಡ್ತಾನ. ಸ್ಯಾರಿಗೆ ಎಳದ್ ಕೂಡ್ಲೇನೆ
ಅವ ಮುಟ್ಟಿದ ಸೀರೆ ಅವನ ಕೈಯಾಗೆ ಉಳಿತದ. ಆಕೆ ಎಲ್ಲ ಕಳೆದ ಕಡೆಗೆ ನಿಂತು ಬಿಡ್ತಾವ. ಕಳೆದ ಕಡೆಗೆ ಬತ್ತಲೆಯಾಗಿ ನಿಂತಾಗ ಏನಾಗ್ಬಿಡ್ತದ ಅಲ್ಲಿ? ಅವ ಜೈನವ. ಜೈನರಿಗೆ ಬತ್ತಲೆ ಶರೀರ ನೋಡಿದ ಕೂಡ್ಲೇನೆ ಅವ್ರ ಗುರುಗಳು ಬತ್ತಲೆ ಗುರುಗಳು. ಆ ಗುರುಗಳು ನೋಡಿದಂಗೆ ಎಲ್ಲ ಕೆತ್ತಿ ಬಿಡ್ತದ ಅವನಿಗೆ. ಗುರು ಅವ ಏನಂತಾನ? ತಗೋ ಬಟ್ಟಿ ಉಟುಗೋ ಅಂತಾನ. ಉಟ್ಟುಕೊಂಡ್ರೆ ಮತ್ತೆ ಇವನಿಗೆ ಕಾಮ ಭಾವನೆ ಕೆರಳಿ ನನ್ನ ಬಿಡಂಗಿಲ್ಲ. ಈಗ ಇವನ್ ತಲೆ ಒಳಗ ನಾನುಗ ಈ ನಗ್ನ ದೃಶ್ಯ ನೋಡಿದ್ರೆ ನನ್ನ ಗುರುಗಳ ಕಂಡಂಗೆ ಆಗ್ಲಕತ್ತದ. ಇದು ಬೇಡ, ಇದೇ ಸ್ಥಿತಿ ಒಳಗೆ ಅರಮನೆಯಲ್ಲಿಂತ ಹೊರಗೆ ಬಂದ್ಬಿಡಮ್ಮ ಅಂತೇಳಿ ಆಕೆ ಅದೇ ಸ್ಥಿತಿ ಒಳಗೆ ಅರಮನೆಯಲ್ಲಿಂತ ಹೊರಗೆ ಬರ್ತಾಳ. ಆಕೆ ಏನಾರ ಉಟುಗೋ ಬೆನ್ನತ್ತಿಂದ ಬಟ್ಟಿ ಉಟ್ಕೊಂಡಿದ್ದ ಅಂದ್ರೆ ಅವನ ಕಾಮುಕ ಭಾವ ಏನಾಗ್ತಿತ್ತು? ಆ ಗುರುಭಾವದಿಂದ ಪಲ್ಲಟ ಆಗಿ ಮತ್ತೆ ಗದ್ದಲ ಮಾಡ್ತಿದ್ದ. ಅದ್ರ ಸಲುವಾಗಿ ಅವನ ಗುರುಭಾವದೊಳಗೆ ಅವನಿಗೆ ಇಟ್ಟು ಏನ್ ಮಾಡ್ತಾಳ? ಆಕೆ ಹಂಗೆ ಬತ್ತಲೇನೆ ಹೊರಗೆ ಬರ್ತಾಳ. ಹೊರಗೆ ಬಂದು ಒಂದು ವಚನ ಹೇಳ್ತಾಳ. ಏನು? ಎಮ್ಮೆಗೊಂದು ಚಿಂತೆ, ಎಮ್ಮಿಗೇನು ಹುಲ್ಮೆಯ ಚಿಂತೆ, ಸಮಗಾರನಿಗೊಂದು ಚಿಂತೆ. ಸಮಗಾರನಿಗೆ ಯಾವ ಚಿಂತೆ? ಆ ಎಮ್ಮಿ ಕೊಯ್ಕೊಂಡು ತಿನ್ಬೇಕಂತ. ಅದು ಚರ್ಮ ಗಿರ್ಮ ಎಲ್ಲ ಚಲೋ, ಅದರ ಮಾಡಿದ್ರೆ ಅಷ್ಟು ಚಪ್ಪಲಿ ಆಗ್ತಾವ, ಇಷ್ಟು ಚಪ್ಪಲಿ ಆಗ್ತಾವ, ಅದ್ರ ಮಾಂಸ ಹಿಂಗಿರ್ತದ ಅಂತೇಳಿ ಎಮ್ಮೆಗೊಂದು ಚಿಂತೆ, ಸಮಗಾರನಿಗೊಂದು ಚಿಂತೆ, ಧರ್ಮಿಗೊಂದು ಚಿಂತೆ, ಕರ್ಮಿಗೊಂದು ಚಿಂತೆ. ತನಗೆ ತನ್ನ ಕಾಮದ ಚಿಂತೆ, ನನಗೆ ಎನ್ನ ಮಲ್ಲಿಕಾರ್ಜುನ ದೇವರ ಒಲಿಯನೋ ಎಂಬ ಚಿಂತೆ. ಒಲ್ಲ ಹೋಗೋ, ಸರಗ ಬಿಡು ಮರುಳೆ, ಸರಗ ಬಿಡೋದೇ ಬಿಡಿಸ್ಕೊಂಡು ಹೋಗ್ಬಿಡ್ತಾಳೆ. ಹೀಗಾಗಿ ಆ ಒಂದು ಕೌಶಿಕ ಮಹಾರಾಜನ ಕಣ್ಣೊಳಗ ಆ ಹೆಣ್ಣು ಬಿಟ್ರೆ ಬೇರೆ ಏನೂ ಕಾಣ್ತಿದ್ದಿಲ್ಲ. ಅಂತವನಿಗೆ ಇಕ್ಕಿ ನೆಟ್ಟೆ ಮಾಡಿಬಿಡ್ತಾಳೆ. ಒಂದು ಹೆಣ್ಣು ಒಂದು ಗುರು ರೂಪಾಗಿ ತೋರಿ ತಾನು ಸುರಕ್ಷಿತವಾಗಿ ಪಾರಾತಾಳ. ಅಂತ ಕೌಶಲ್ಯ ಅಕ್ಕಮಹಾದೇವಿ. ಅದಕ್ಕೆ ತಡಿ ಉಡು ತಡಿ ಅಂತೇಳಿಕಿ ಬೆನ್ನತ್ತಿ. ಅವ ಬೆನ್ನತ್ತಿ ಉಟ್ಕೊಳ್ಳಂಗಿಲ್ಲ. ಗುರುಲಿಂಗ ದೇವರು ಬಂದು ತಮ್ಮ ಹೆಗಲ ಮೇಲಿಂದ ಶಲ್ಯ ಅಕ್ಕಿ ಟೊಂಕಕ್ಕ ಸುತ್ತಾರ. ಹಿಂಗ ಹೋಗ್ಬೇಡ, ಟೊಂಕಕ್ಕ ಹಿಂಗ ಎದಿ ಮೇಲ ಟೊಂಕಕ್ಕ ಒಂದು ಶಲ್ಯ ತಗೊಂಡು ಹಿಂಗೆ ಸುತ್ಕೊಂಡು ಹೋಗಮ್ಮ ಅಂತೇಳಿ ನಿನ್ನ ಗುಪ್ತಾಂಗಗಳನ್ನ ಒಂದ್ ಸ್ವಲ್ಪ ಮರಿ ಮಾಡ್ಕೊಂಡು ಹೋಗು. ನಿನ್ನನ್ನ ಏನದಿ ಅನ್ನೋದು ಇಲ್ಲಿ ಯಾರಿಗೂ ಗೊತ್ತಾಗಂಗಿಲ್ಲ. ನೀ ಏನದಿ ಅನ್ನೋದು ನನಗೆ ಗೊತ್ತು, ನಿನಗೆ ಗೊತ್ತು. ನಿನ್ನ ಧೈರ್ಯ ನಿನ್ನ ಸಂಗಟ ಇರ್ತದೆ. ಚಂದ ಮಲ್ಲಿಕಾರ್ಜುನ ಆಶೀರ್ವಾದ ನಿನಗಿರ್ತದೆ. ನೀನ್ ನಡಿ ಅಂತೇಳಿ ಗುರುಗಳ ಆಶೀರ್ವಾದ ತಗೊಂಡು ಹೋಗ್ತಾರ. ಅವಾಗ ತಾಯಿ ಕಳ್ಳು ಕೇಳಂಗಿಲ್ಲ. ಊಟ ಎಲ್ಲಿ ಮಾಡ್ತಿ? ಇರ್ತೆ ಅಲ್ಲಿ. ಏನಯ್ಯವ ನಿಂದಿದು ವಿಚಿತ್ರ ಆಯ್ತಲ್ಲ. ಮದುವೆಗಿಂತ ಮೊದಲೊಂದು ಸಮಸ್ಯೆ, ಮದುವೆ ಆದ್ಮೇಲೆ ಇನ್ನೊಂಥರ ಸಮಸ್ಯೆ. ಹೆಂಗ ಮಾಡಬೇಕು? ಏನು ಧೈರ್ಯ? ಹಸಿವಾದೊಡೆ ಭಿಕ್ಷಾನ್ನಗಳು ಉಂಟು, ತೃಷೆಯಾದೊಡೆ ಕೆರೆ ಬಾವಿಗಳುಂಟು, ಅಂಗ ಶೀತಕ್ಕೆ ಬಿಸುಟಿದ ಚಿಂದಿಗಳು ಉಂಟು, ಶಯನಕ್ಕೆ ಹಾಳು ದೇಗುಲಗಳು ಉಂಟು, ಆತ್ಮ ಸಂಘಾತಕ್ಕೆ ಚನ್ನ ಮಲ್ಲಿಕಾರ್ಜುನನು. ಆಕಿ ಏನ್ ಬೇಕಾದ ಹೇಳ್ತಾಳೆ, ಕರೆ ಅರ್ಥ ಆಗಲ್ಲ ಮಲಜೀವಿಗಳಿಗೆ, ಲೌಕಿಕ ಜೀವಿಗಳಿಗೆ ಏನ್ ಅರ್ಥ ಆಗ. ಆಕೆ ಹೋಗಿ ಕಲ್ಯಾಣಕ್ಕೆ ಹೋಗಿ ಸಂವಾದದೊಳಗೆ ಪ್ರಭುದೇವರನ್ನ ಸೋಲಿಸ್ತಾಳ. ಅದೇ ಪ್ರಭುದೇವರಿಗೆ ತನ್ನ ಹಿಂದಿನ ಜನ್ಮದೊಳಗ ಅವನಿಗೆ ಸೋತ್ ಹೋಗಿರ್ತಾಳ. ಈ ಜನ್ಮದಾಗ ಅವನಿಗೆ ಸೋಲಿಸ್ತಾಳ ಪ್ರಭುದೇವರಿಗೆ. ಅದು ಕತ್ತಿ ಮತ್ತೆ ಬೇರೆ ಅದ ಪ್ರಭುದೇವರ ಕತ್ತಿಗಳು. 2 ಜನ್ಮ ಅಕ್ಕಮಹಾದೇವಿ. 1ನೇ ಜನ್ಮ, 2ನೇ ಜನ್ಮ ಇನ್ನೊಂದು. ಇದು 2ನೇ ಜನ್ಮಕ್ಕೆ ಅಕ್ಕಮಹಾದೇವಿ. ಪ್ರಭುದೇವರಿಗೆ ಸೋಲ್ಸೋದು 1 ಜನ್ಮ, ಪ್ರಭುದೇವರಿಗಿಂದ ಸೋಲೋದು ಇನ್ನೊಂದು ಜನ್ಮ. 2 ಜನ್ಮಕ್ಕೆ. ಏನೇ ಕಲಕ ಏನಾಗ್ತದಂದ್ರೆ, ಈ ಒಂದು ಪ್ರೇಮಿಗಳು ಇವತ್ತಿಯನ್ನ ಜಾಗದಾಗ ಏನ್ ಮಾಡ್ರಿ, ಪ್ರೇಮಿಗಳು ಅಂತ ಮಾಡ್ಕೊಳ್ರಿ. ಮಾಡ್ಕೊಂಡು ಅವರ ಸಂಘ ಮೋಹವನ್ನ ಕಣ್ಣೊಳಗೆ ತುಂಬಿಕೊಂಡವರಿಂದ ಧನನಾಶ ಆಗ್ತದ. ಪುಣ್ಯ ಏನು ಇರ್ತದ ಎಲ್ಲ ಕಳ್ಕೊಂಡ್ಬಿಡ್ತದ. ಧನ ಪುಣ್ಯನೇ ಧನ, ಮತ್ತೆ ಆ ಧನ
ಇದೇನಾಯ್ತು 57ನೇ मीठे बहिन जहर लड़वा काय गवाय बुद्धि होय बड़वा और कुछ सुख न वो नहीं दे कई काम अंध एक कामिनी ले कई ಅವನಿಗೆ ಕಾಮಿನಿ ಬಿಟ್ರೆ ಮತ್ತೇನಿಲ್ಲ. ಆಕಿದೇ ಮಾತಾಡ್ತಾನ, ಆಕಿನೇ ಎಲ್ಲಾ ಕಡೆ ಆಕಿನೇ ಕಾಣ್ತಾಳ, ಆಕಿದೇ ವಿಚಾರದಾಗಿರ್ತಾನ ಅನ್ನಂತ ಮಾತು ಹೇಳಿದೆವು. ಮುಂದೆ 58ನೇ ವಿಷಯಾಂಕದಲ್ಲಿ ಏನು ಹೇಳ್ತಾರೆ, ಇದು 58ನೇ ದೋಹ ಏನು ಹೇಳ್ತಾರೆ ನಾಳೆ ವಿಚಾರ ಮಾಡೋಣ. ಸಮಯ ಆಯ್ತು. ಇವತ್ತಿನ ಪಾಠ ಸಾರ್ಥಕ ಅನ್ನಿಸ್ತಾ ಏನ್ ತೆಲಿವ್ಯಾನ್ ಅನ್ನಿಸ್ತಾ? ಸಾರ್ಥಕ ಸರ್. ಇದು ಹೊಸ ಹೊಸ ವಿಚಾರಗಳು ಅಕ್ಕಮದಿ ಜೀವನ ಚರಿತ್ರೆ ಬಗ್ಗೆ ಬಹಳ ಅಕ್ಕಮಹಾದೇವಿ ಜೀವನ ಚರಿತ್ರೆ. ಏನ್ರಿ ಬಹಳ ಉತ್ತಮವಾಗಿತ್ತು ಇವತ್ತಿನ ಇದು. ಗೊತ್ತಿಲ್ಲ, ನಿಮ್ಗೆಲ್ಲ ಗೊತ್ತಿದ್ದೆ. ಅದೇ ಅಜ್ಜಿಗೆ ಕೆಮ್ಮದ್ ಕಲಿಸ್ದಂಗೆ ಸುಮ್ ಹೇಳ್ಕೊತ್ ಕುಂದರು. ಗೊತ್ತಿದ್ದೇ ಚಂದ ಹದವಾಗಿ ಹೇಳ್ಕೊತಾರೆ. ಎಲ್ಲರಿಗೂ ಗೊತ್ತಿದ್ದ ವಿಷಯನೇ, ಏನು ಹೊಸದಿಲ್ಲ. ಅದಕ್ಕೆ ಇದು ವಿಚಾರ ಸಾಗರ 5ನೇ ತರಂಗಲ್ಲಿ ಅಂತ ಹೇಳ್ಬೇಕಂದ್ರೆ ಏನೂ ಇಂಟ್ರೆಸ್ಟ್ ಬರಲ್ಲ ನಮಗೆ. ಸುಮ್ಮದು ಬರದರ ಹೇಳ್ಬೇಕಷ್ಟೇ. ಏನ್ ಕೇಳ್ಬೇಕೆಲ್ಲ ಕೇಳಿಬಿಟ್ಟಿರಿ. ಏನ್ ಮಾಡಬೇಕು ಅದು ಮಾಡೋದು ನಿಮ್ಮ ಯೋಗ್ಯತೆಗೆ ತಕ್ಕಂತೆ ಏನೇನು ಮಾಡ್ಲಕ್ಕತ್ತೀರ ಅದು ನಿಮಗೆ ಬಿಟ್ಟದ್ದು. ನಾವು ಅದ್ರ ಮುಂದಿಂದ ಏನು ಮಾಡೋಕ್ಕಾಗಲ್ಲ. ಹೇಳ ಶ್ರವಣ ಅಷ್ಟೇ. ನಮ್ಮ ಮನನ ನಿಧಿಧ್ಯಾಸನ ತತ್ವ ಪದಾರ್ಥ ಶೋಧನ ನೀವು ಮಾಡೋ ನಾವು ಮಾಡೋಕ್ಕಿರಲ್ಲ. ಹೆಂಗೆ ಮಾಡ್ತೀರಿ ನಿಮಗೆ ಬಿಟ್ಟು. ಏನು ಎಷ್ಟು ಜನ್ಮ ಎತ್ತಿ ಬಂದ್ರೂ ಈ ಪ್ರಮಾಣದ ಒಂದು ತತ್ವಜ್ಞಾನ ಚಿಂತನ ಯಾವ ಜನ್ಮಕ್ಕೂ ಸಿಗಲ್ಲ. ಫೈನಲ್ ಇದಕ್ಕಿಂತ ಹೆಚ್ಚಿಂದ ಏನು ಹೇಳಕ್ ಸಾಧ್ಯ ಅದ, ಏನು ಕೇಳಕ್ ಸಾಧ್ಯ ಅದ, ಏನ್ ಮಾಡ್ಲಕ್ ಸಾಧ್ಯ ಅದ ರೀ? ಎಲ್ಲಾರ ಹೋಗಿ ಇದಕ್ಕಿಂತ ಹೆಚ್ಚಿನ ಸಾಧನೆ ಎಲ್ಲಿ ಹೋಗಿ ಏನ್ ಮಾಡಕ್ ಅದ ಹೇಳ್ರಿ? ಏನಾರ ಉಳಿದದೇನು? ಅಲ್ಟಿಮೇಟ್ ಅಂತಾರೆ ಇದಕ್ಕೆ. ಅಲ್ಟಿಮೇಟ್. ಇದಕ್ಕಿಂತ ಹೆಚ್ಚಿಗೆ ಮಾಡ್ಲಕ್ ಏನೇನು ಇಲ್ಲ, ಹೆಚ್ಚಿಗೆ ಕೇಳಕ್ನು ಏನೇನು ಇಲ್ಲ. ಅಂಥದ್ದೇನಾರ ಹೆಚ್ಚಿಂದ ಅನ್ನೋದು ಎಲ್ಲಾರ ಇತ್ತಂದ್ರೆ ನಾವು ನೀವು ಕೂಡ ಅಂತ ಹೋಗಮ್ಮ ಅಂತ ಹೇಳೋದು. ಎದಕ್ಕಂದ್ರೆ ಓಪನ್ ಚಾಲೆಂಜ್ ಇದು. ಅದು ತೃಪ್ತಿ ಇರಬೇಕು. ಆ ರೀತಿಯಾದಂಥ ಒಂದು ನಿಮ್ಮೊಳಗೆ ಹೆಮ್ಮೆ, ಅಭಿಮಾನ, ಹತ್ತರ ಸಂಗಟ ಹನ್ನೊಂದು ಅಲ್ಲ. ಇದಕ್ಕಿದ್ದ ವಿಶೇಷತೆ ಇದರದೇ, ಇದಕ್ಕಿದ್ದಂಥ ಒಂದು ಘನತೆ ಇದರ ಜೊತೆಗೆ ಅದ. ಶುದ್ಧ ಬ್ರಹ್ಮಪೀಠದ ಆ ಘನತೆಯ ಬಗ್ಗೆ ನಿಮ್ಮೊಳಗ ಒಂದು ಹೆಮ್ಮೆ, ಅಭಿಮಾನ ತುಂಬ ತುಳುಕ್ತಿರ್ಬೇಕು. ಅದನ್ನು ಉಳಿಸ್ಬೇಕು, ಬೆಳೆಸ್ಬೇಕು, ಚಂದ ಮಾಡಬೇಕು. ಓಕೆ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ, ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ, ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣು ಶರಣಾರ್ಥಿ. ಎಲ್ಲರಿಗೂ ಶರಣು ಶರಣ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ, ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ. ಶಿವ ಬ್ರಹ್ಮ ಇವತ್ತಿನ ಪಾಠ ಉತ್ತಮವಾದಂಥ ಪಾಠ. ಗುರುಗಳು ನಮಗೆ ಇವತ್ತಿನ ದಿವಸ ಅಕ್ಕಮಹಾದೇವಿ ಮತ್ತು ಕೌಶಿಕ ಮಹಾರಾಜರ ಒಂದು ಸನ್ನಿವೇಶ, ಅವರ ಸಂವಾದದ ಸನ್ನಿವೇಶ ಬಹಳ ಚೆನ್ನಾಗಿ ಮೂಡಿ ಬಂತು. ಇವತ್ತು ಸನ್ನಿವೇಶ ಕೇಳ್ತಾ ಇದ್ರೆ ಆನಂದ ಬಾಷ್ಪಡೆ ಹೋಗಿರ್ತಾವ. ಧನ್ಯವಾದ.
ದೋಷದಿಂದ ಸುಪ್ಪಡೆ ಮಾಡಿಸು ಶಿವ. ಗುರುಗಳ ಇಷ್ಟು ಎಷ್ಟು ಮೋಹ ಇದು ಭಾವ ಪರಿವರ್ತರಾದ ನಶ್ವರವಾದ ಜೀವನ ಗಾಳಿಗಿಟ್ಟ ದೀಪದಂಗ ಯಾವಾಗ ಗಾಳಿ ಬೀಸಿ ಆಗೋಕಂತ ಗೊತ್ತಿಲ್ಲ ಅಂತ ಒಂದು ಈ ಸಂಸಾರ ನಮ್ಮ ಆಯುಷ್ಯವನ್ನ ಹಾಳು ಮಾಡದೆ ಯಾವುದರಲ್ಲಿ ಮೋಹವನ್ನ ತುಂಬಿಕೊಳ್ಳಾರ್ದ ನಮ್ಮ ಧನ ನಾಶ ಆಯುಷ್ಯ ನಾಶ ಇವನ್ನೆಲ್ಲ ನಾಶ ಮಾಡಿಕೊಳ್ಳದೆ ನಮ್ಮ ಜೀವನವನ್ನ ಗುರುಗಳ ಒಂದು ಬೋಧನೆಯಂತೆ ನಡೆದು ಆಚರಿಸಿ ಸಾರ್ಥಕಪಡಿಸಿಕೊಳ್ಳೋಣ ಅಂತ ಹೇಳ್ತಾ ಇಂತಹ ಒಂದು ದಿವ್ಯ ಜ್ಞಾನವನ್ನು ನೀಡಿದ ಸದ್ಗುರುಗಳ ಶ್ರೀಪಾದಗಳಲ್ಲಿ ಅನಂತ ಅನಂತ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸ್ತಾ ಈಗ ಶುದ್ಧ ಬ್ರಹ್ಮಣ್ಯ ಗೌರಮ್ಮ ತಾಯಿಯವರು ಮಂಗಳಾಚರಣೆ ನಡೆಸಿಕೊಡ್ಬೇಕಾಗಿದೆ. ಆರತಿಯನ್ನು ಬೆಳಗುವೇನು ಪೀತಾಂಬರಜಿಗೆ ಪಂಡಿತ ಪೀತಾಂಬರಜಿಗೆ ಸರ್ವಶಾಸ್ತ್ರ ಬಲ್ಲ ಮಹಾ ಸರ್ವಜ್ಞ ಮೂರ್ತಿಗೆ ಬಾಲಬೋಧ ಶ್ರೀ ಚಂದ್ರೋದಯ ರಚಿಸಿದಾತನಿಗೆ ವಿಚಾರ ಸಾಗರ ಇಂಗಿತ ತಿಳಿಸಲು ಟಿಪ್ಪಣಿ ಬೋಧಿಪಗೆ ವೃತ್ತಿ ಪ್ರಭಾಕರ ಸಾರವನರಿತ ಪರತರ ಪಂಡಿತಗೆ ವೃತ್ತಿ ರತ್ನಾವಳಿ ಕೃತಿಯನ್ನು ಪ್ರಕಟಿಪ ಮಹಾಮಹಿಮನಿಗೆ ಸಂಸ್ಕೃತವರಿಯದ ಸಾಧಕ ಜನರಿಗೆ ಕರುಣೆಯ ತೋರಿದವಗೆ ಪಂಚದಶಿ ಮಹಾಗ್ರಂಥವ ಹಿಂದಿ ಭಾಷೆಯೊಳು ಬರೆದವಗೆ ಬಂಧ ಮೂಲ ಅಜ್ಞಾನವ ಕಳೆದ ಸದ್ಗುರು ದೇವರಿಗೆ ಕಂದನಾದ ಗುರುನಾಥಗೆ ಒಲಿದ ಗುರು ಶಿವಾನಂದರಿಗೆ ಆರತಿಯನ್ನು ಬೆಳಗುವೇನು ಪೀತಾಂಬರಜಿಗೆ ಪಂಡಿತ ಪೀತಾಂಬರಜಿಗೆ ಸರ್ವಶಾಸ್ತ್ರ ಬಲ್ಲ ಮಹಾ ಸರ್ವಜ್ಞ ಮೂರ್ತಿಗೆ ಸರ್ವಜ್ಞ ಮೂರ್ತಿಗೆ ಓಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರುವೇ ನಮಃ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಪರಮಾನಂದ ಪ್ರಾಪ್ತಿ ಭವ ಸರ್ವ ದುಃಖ ನಿವೃತ್ತಿ ಭವ ಇಷ್ಟಾರ್ಥ ಸಿದ್ಧಿರಸ್ತು ಯಶಸ್ವಿ ಭವ ಯಶಸ್ವಿ ಭವ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲ ಗುರುಗಳಿಗೂ ಶರಣು ಶರಣಾರ್ಥಿಗಳು. ಎಲ್ಲ ಗುರುಗಳ ಶ್ರೀಪಾದಗಳಿಗೆ ಶರಣು ಶರಣಾರ್ಥಿಗಳು. ಎಲ್ಲ ಶಬ್ದ ಬ್ರಹ್ಮರಿಗೆ ಶರಣು ಶರಣಾರ್ಥಿ. ಎಲ್ಲರಿಗೂ ಶರಣ ಶರಣ.